ಈ ರಾಜ್ಯವನ್ನು ಆಳುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಧ್ವನಿ ಕೇಳಿಲ್ಲ. ಅದಾದ ನಂತರ ಏನು ಕೋಮುವಾದಿ ಬಿಜೆಪಿ ಸರ್ಕಾರ ನಮ್ಮ ಒಂದು ಬೇಡಿಕೆಗಳನ್ನು ರದ್ದುಪಡಿಸಿತ್ತು. ಆವಾಗ ಮತ್ತೆ ನಾವು ಹೋಗಿ ಬಿಜೆಪಿಯೇತರ ಎಲ್ಲ ಶಾಸಕರಿಗೂ ಇನ್ಕ್ಲೂಡಿಂಗ್ ಹುರಗುಂದ ತಾಲೂಕಿನ ಶಾಸಕರಿಗೂ ಸೇರಿಸಿ 2B ರಿಸರ್ವೇಶನ್ ಕುರಿತಾಗಿ ನೀವು ಮಾತಾಡ್ರಿ ಅಂತೇಳಿ ನಾವು ಪತ್ರವನ್ನು ಕೊಟ್ಟಿದ್ವಿ. ಆದ್ರೆ ಈ ಹಿತ್ತಾಳಿ ಕಿವಿಯುಳ್ಳಂತಹ ನಾಯಕರಿಗೆ ಮಾತನಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಬದಲಾಗಿ ಚುನಾವಣೆಯಲ್ಲಿ ನಮ್ಮಲ್ಲಿ ಮತವನ್ನು ಕೇಳಲಿಕ್ಕೆ ಬಂದರು. ನಾವೆಲ್ಲರೂ ಯಾತಕ್ಕೋಸ್ಕರ ರೀತಿಯಲ್ಲಿದ್ದೀವಿ? ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವಂತ ಸಲುವಾಗಿ ಇವತ್ತು ಕರಾವಳಿಯಿಂದ ನಮ್ಮ ನಾಯಕರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ BR ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಕರಾವಳಿಯ ಉಡುಪಿಯ ಮಣ್ಣಿನಿಂದ ಹಿಡಿದು ಸುಮಾರು 3 ಕೇಸುಗಳನ್ನು ಹಾಕಿಕೊಂಡು ಇವತ್ತು ಈ ಮಣ್ಣಿಗೆ ಬಂದಿದ್ದೇವೆ. ಗೊತ್ತಿರಬಹುದು, ಇದು ಯಾವುದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗಿ ಅಲ್ಲ, ಬದಲಾಗಿ ಈ ರಾಜ್ಯ ದಲಿತರಿಗೆ, ಈ ರಾಜ್ಯದ ಜನರಿಗೆ ಸಿಗಬೇಕಾದಂತ ಹಕ್ಕುಗಳು ಸಿಗುವ ಒಂದು ಕಾರಣಕ್ಕಾಗಿ ಈ ಊಟವನ್ನು ಹಮ್ಮಿಕೊಂಡಿದ್ದೇವೆ. ಸಹೋದರರೇ, ತಮಗೆ ಗೊತ್ತಿರಲಿ, ಸಾಕಷ್ಟು ಅಡೆತಡೆಗಳು ಸುಮಾರು 8 ದಿನ 5ನೇ ದಿನದಿಂದ ಇವತ್ತು ಸಾಕಷ್ಟು ಅಡೆತಡೆಗಳು ಕೂಡ ಬಂದರು. ಅವರು ಅಬ್ದುಲ್ ಮಜೀದ್ ಸಾಹೇಬ್ ಮತ್ತು ನಮ್ಮ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಪೇಟೆ ಅವರು ಮಾತಾಡುವಾಗ ನಾನು ವೇದಿಕೆ ಮೇಲೆ ಕುಳಿತಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸಹೋದರರು, ಯಾಕೆ ಇವರು ಎಲ್ಲೋ ನೆಲಮಂಗಲ, ಎಲ್ಲೋ ಕೊಡ್ಲಿಪೇಟೆಯಿಂದ ಬಂದಂತಹ ಅಫ್ಸರ್ ಅವರು ಈ ಸಮಾಜದ ಒಳಗೆ ಈ ದಲಿತರ ಏಳಿಗೆಗಾಗಿ, ಈ ಹಿಂದುಳಿದ ವರ್ಗದ ಏಳಿಗೆಗಾಗಿ ತಮ್ಮ ಮನೆಯನ್ನು ಬಿಟ್ಟು ಇವತ್ತು ಈ ಇಲ್ಕಲ್ನ ರಾಜಬೀದಿಯಲ್ಲಿ ಬಂದಿದ್ದಾರೆ. ಆದರೆ ಈ ಸಮುದಾಯಕ್ಕೆ ಕಿಂಚಿತ್ತೂ ಕೂಡ ಯೋಚನೆ ಇಲ್ಲದೆ ಕೇವಲ ಓಡಿ ಮಾತ್ರ ನಮ್ಮನ್ನು ನಾವು ಮಾಡಿಕೊಂಡು ಹೋದ್ರೆ ಯಾವಾಗ ಬರುವುದು? ನಮ್ಮ ಮಕ್ಕಳ ಭವಿಷ್ಯದ ವಿಚಾರ ಮಾಡಬೇಕಲ್ಲ, ನಮ್ಮ ಮಕ್ಕಳ ವಿಚಾರ ವಿಚಾರ ಮಾಡಬೇಕಲ್ಲ. ನಾವು ಕೋಮುವಾದಿ ಬಿಜೆಪಿ ಪಕ್ಷವನ್ನು ಎದುರಿಸಿಗೋಸ್ಕರ ಈ ರಾಜ್ಯದಲ್ಲಿ 95% ಅಂದ್ರೆ 55 ಲಕ್ಷ ಮುಸಲ್ಮಾನರ ಮತವನ್ನು ಕೊಟ್ಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೀವಿ ಅಂತ ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆ ಸ್ವಾಮಿ? ನಾವು ಕೂಡ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲೇ ಇದ್ದಾರೆ. ಯಾವ ಕೋಮುವಾದಿ ಪಕ್ಷವನ್ನು ಅಧಿಕಾರದಿಂದ ಹಿಂದಲಿಕ್ಕೆ ಕೂಡ ಈ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡು ಕ್ಷೇತ್ರಗಳಲ್ಲಿ ಹೊರತುಪಡಿಸಿ ನಾವು ಯಾರನ್ನು ಸಪೋರ್ಟ್ ಮಾಡಿವಿ ಸ್ವಾಮಿ? ನಾವು ಕೂಡ ಸಪೋರ್ಟ್ ಅಲ್ಲ, ನಾವು ಕೂಡ ಮತ ಕೇಳಿದ್ದೇವಲ್ಲ. ಅದಕ್ಕಾಗಿ ಇವತ್ತು ಈ ಕಂಟೆಸ್ಟ್ನಲ್ಲಿ ಕುಳಿತುಕೊಂಡು ಕಾಂಗ್ರೆಸ್ನ ಶಾಸಕರಿಗೆ ಮತ್ತು ಸಚಿವರನ್ನು ಪ್ರಶ್ನೆ ಇಷ್ಟಪಡ್ತಾ ಇದ್ದೀನಿ. ಸಹೋದರರೇ, ನೀವು ಯಾಕೆ ಈಡೇರಿಸಬಾರ್ದು? ನಮ್ಮ ಒಳ ಮೀಸಲಾತಿ ಜಾರಿಗೆ ತರಬೇಕು. ನೀವು ಹೇಳಿ ಬಿಜೆಪಿ ಬಂದ್ರೆ ಒಂದು ತೋರಿಸಿ, ಬಿಜೆಪಿ ಬಂದ್ರೆ ಅದುರುತ್ತೆ, ಬಿಜೆಪಿ ಬಂದ್ರೆ ಇದನ್ನ ಮಾಡುತ್ತೆ ಅಂತಂದ್ರೆ ಇವತ್ತು ನೀವು ಮಾಡ್ತಾ ಇರೋ ಸ್ವಾಮಿ ಅಂತ ಕೇಳಿಕೆ ನಾನು ಇಷ್ಟ ಇದ್ದೀನಿ. ಸಹೋದರರೇ, ಭಾಷಣ ಮಾತಾಡ್ಲಿಕ್ಕಿಲ್ಲ, ನಮ್ಮ ರಾಜ್ಯ ನಾಯಕರು ಕೂಡ ಮಾತಾಡ್ಲಿಕ್ಕಿದ್ದಾರೆ. ಅವರ ಕಾರಣಕ್ಕಾಗಿ ಈ ಒಂದು ವಿಷಯದ ಕುರಿತಾಗಿ ನಮ್ಮ ರಾಜ್ಯಕರು ಇಲ್ಕಲ್ನ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ನಗರ ಆಗಮಿಸಿದಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಆದಂತಹ ಅಬ್ದುಲ್ ಮಜೀದ್ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇದಾಗಿ ಈ ಒಂದು ಏನು ಜಾಥಾವನ್ನು ಸಂಪೂರ್ಣವಾಗಿ ನಿಯೋಜಿಸಿಕೊಂಡು ತಂಡವನ್ನು ತೆಗೆದುಕೊಂಡು ಒಂದು ಮನೆಗೆ ಕುಟುಂಬದ ಏನು ಮುಖಂಡ ಎಷ್ಟು ಮುಖ್ಯನೋ ಅದೇ ತರದಲ್ಲಿ ಮುಖಂಡನಂತೆ ಕಾರ್ಯನಿರ್ವಹಿಸುತ್ತಿರುವ ಈ ಜಾಥಾ ಸಂಚಾಲಕರು SDPI ಪಕ್ಷದ ಫೈರ್ ಬ್ರ್ಯಾಂಡ್ BR ಭಾಸ್ಕರ್ ಪ್ರಸಾದ್ ಅವರು ರಾಜ್ಯ ಕಾರ್ಯದರ್ಶಿಗಳು ಕೂಡ ಬಾಗಲಕೋಟೆ ಜಿಲ್ಲೆ
ಮೈಕಲ್ಗೆ ಹೃತ್ಪೂರ್ವಕವನ್ನು ಕೋರುತ್ತೇನೆ. ಅದೇ ತರನಾಗಿ ಮಾತಿನಲ್ಲಿ ಉತ್ತರವನ್ನು ಕೊಡಬಲ್ಲ, ಮಾಧ್ಯಮದವರಿಗೆ ಮಾತಿನ ನಂತರ ಚಾಟಿ ಎಸಬಲ್ಲ ಉತ್ತಮ ವಾಗ್ಮಿಯು ಇನ್ನೋರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಅಫ್ಸರ್ ಕುಳ್ಳಿಪೇರಿಗೂ ನಾನು ಇಲ್ಲಿಗೆ ಆತ್ಮೀಯವಾಗಿ ಕೋರುತ್ತೇನೆ. ಇನ್ನೋರ್ವ ಸಹೋದರ ಅಂಗಡಿ ಚಂದ್ರು ರಾಜ್ಯ ಕಾರ್ಯದರ್ಶಿಗಳು, ಇವರು ಕೂಡ ನಮ್ಮನಿಗೆ ಹೆಜ್ಜೆಯನ್ನು ಕೊಡ್ತಾ ಈ ಒಂದು ಜಾಥಾದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡಂತಹ ನಾಯಕ ಇವತ್ತು ಇಲ್ಕಲ್ ನಗರ ಗಮನಿಸುತ್ತಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಂತಹ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವ ಯುವ ಮುಖಂಡರು, ಅವರು ಕೂಡ ಮಾತಿನಲ್ಲಿ ಚಾಟಿ ಬೀಸುವವರು. ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ನನಗಿಂತ ಹೆಚ್ಚಾಗಿ, ಯಾಕಂದ್ರೆ ಎಂತೆಂಥವರಿಗೆ ಮಾತಿನಲ್ಲಿ ಉತ್ತರ ಕೊಡಬಲ್ಲವರು. ಈ ಜಿಲ್ಲೆಯ ಸೋಷಿಯಲ್ ಡೆವಲಪ್ಮೆಂಟ್ ಪಾರ್ಟಿ ಆಫ್ ಇಂಡಿಯಾದ ಉಸ್ತುವಾರಿ ನೂತನ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಳಂಬು ಕೂಡ ನಾನು ಈ ಇಲ್ಕಲ್ ನಗರಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಎನ್ನುವ ರಾಜ್ಯ ಕೋಶಾಧಿಕಾರಿಗಳು, ಹಿರಿಯ ಮಾರ್ಗದರ್ಶಕರು ಆದಂತಹ ಮೈಸೂರಿನ ಅಮ್ಜದ್ ಖಾನ್ಗೂ ಕೂಡ ನಾನು ಆತ್ಮೀಯ ಸ್ವಾಗತಿಸುತ್ತೇನೆ. ಇಲ್ಲಿ ರೂರಲ್ ರಾಯಚೂರು ಡಿಸ್ಟಿಕ್ ನಿಂದ ಬಂದಂತಹ ರಾಯಚೂರು ಡಿಸ್ಟಿಕ್ ಅಧ್ಯಕ್ಷರು, ಕ್ಷೇತ್ರ ಅಧ್ಯಕ್ಷರು, ವೇದಿಕೆ ಮೇಲೆ ಸಾಕಷ್ಟು ಹಿರಿಯರು ಮುಖಂಡರು ಇರುವುದರಿಂದ ಎಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಬಂದಂತಹ ವೇದಿಕೆ ಮುಂದಿರುವಂತಹ ನನ್ನ ಸಹೋದರರಿಗೂ, ಕೇಂದ್ರಿಗೂ, ವುಮೆನ್ ಮೈಂಟಿನ ನಾಯಕರಿಗೂ ಹಾಗೂ ಎಲ್ಲ ಸಮುದಾಯದ ಬಂಧುಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರು ಕೂಡ ಆತ್ಮೀಯವಾಗಿ ಸ್ವಾಗತ ಕೋರುತ್ತಾ ನನ್ನ ಈ ಒಂದು ಪ್ರಾಸ್ತಾವಿಕ ಭಾಷಣಕ್ಕೆ ವಿರಾಮವನ್ನು ನೀಡುತ್ತೇನೆ. ಜೈ ಭೀಮ್. शुक्रिया रमजान कड़ीवाल साहब, बहुत ही अच्छे अंदाज में हमारे स्टेट के जिम्मेदारों को वेलकम किए और एक बहुत ही अच्छे अंदाज में हमें हकीकत के रूप में सियासत क्या कर रही, आज के जिन लोगों को हम वोट देकर जाकर हमें सत्ते पर हैं, वो लोग क्या कर रहे हैं, अब वो टर्न मारने की वजह से हमें क्या करना है, बहुत ही अच्छे अंदाज में समझाने के लिए रमजान कड़ीवाल साहब का मैं शुक्रिया अदा कहते हुए एक दरमियान के अंदर मैं अभी से दावत देने जा रहा हूँ, मैं जिसे दावत देने जा रहा हूँ, बहुत ही अंदाज में मैं उनको बुलाना चाहता हूँ अंगड़ी चंद्रू साहब को, जो एक क्रांति गीते बोल के बहुत अच्छे अंदाज में उन्होंने करने वाले हैं। अंगड़ी चंद्रू आकर ख्यालात पेश करें। ಭಾಷೆ ಬರ್ತಾ ಇಲ್ಲ, ಕ್ರಾಂತಿಗೀತ ಅನ್ನೋದಕ್ಕೆ ಸ್ವಲ್ಪ ಮದುವೆ ಪಶುಮುಕ್ತ ಭಾರತ, ಭಯಮುಕ್ತ ಭಾರತ, ಭಯಮುಕ್ತ ಅಂತ ಸಮಾಜವನ್ನ ಕಟ್ಟುವಲ್ಲಿ ನಾವು ನೀವು ಎಷ್ಟೋ ಕನಸುಗಳನ್ನ ಕಾಣ್ತಿದ್ದೀರಿ ನೀವೆಲ್ಲ. ಹಾಗಾಗಿ ಈ ಸಮಾಜದ ನೀವೆಲ್ಲ ಕೈ ಜೋಡಿಸಿದ್ರೆ ಸಂವಿಧಾನ ಬರೆದ್ರು ಇದ್ರು ಕೂಡ ಸಂವಿಧಾನ ನೀವು ಬಾಳಲಾರೆ, ಆಸ್ತಿ ಹಕ್ಕು ಸಿಗದ ಹೊರತು ದೇಶವು ಜಾತಿಯಿಂದ ರಾಷ್ಟ್ರವಾಗದೆಂದು, ಸಂಧಾನಕ್ಕೆ ಶರಣಾಗದೆ ಹೋರಾಟಕ್ಕೆ ಲಘುವಾಗದೆ ಸಂಘರ್ಷ ಮಾಡಿರಿ ಎಂದನು ಎಂದು ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮಲಗಬೇಡಿ. ಇದ್ರು ಕೂಡ ನಮಗೆ ಇನ್ನೂ ಕೂಡ ನೋವು ಬಾಧಿಸಿಲ್ಲ. ಹಾಗಾಗಿ ನಿಮ್ಮ ಎಲ್ಲ ಪಕ್ಷಗಳು ಮೆಟ್ಟಿ ನಿಂತು ನಿಮ್ಮ ಕನಸಿಗೆ ಹೊಸ ಹಾಡನ್ನು ಬರೀತಕ್ಕಂತ ಶಕ್ತಿಯನ್ನು ಕೊಡುವಂಥದ್ದು ನಿಮಗೆ. ಹಾಗಾಗಿ ಬಂಧುಗಳೇ, ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ, ನಾವು ಕಟ್ಟುತ್ತೇವ, ನಾವು ಕಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಬಾಳಿಲ್ಲದ ಕಟ್ಟುತ್ತೇವ,
ನೆಲದ ಹಾಡ ಬರೆಯುತ್ತೇವ, ನಾವು ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ, ಹಾಡ ಬರೆಯುತ್ತೇವ, ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಇನ್ನೆಲ್ಲ ಹಾಡ ಬರೆಯುತ್ತೇವ, ಕ್ರಾಂತಿ ಕಾಂಡದ ಕುಣವನ್ನು ಮುಳ್ಳ ತುಳಿಯುತ್ತೇವ, ಕ್ರಾಂತಿಕಾಂಡದ ವಿಳವತ್ತು ನಾವು ಮುಳ್ಳ ತುಳಿಯುತ್ತೇವ, ನಮ್ಮ ಪಾಲಿನ ರಕ್ತದಲ್ಲಿ ಹಾಡುತ್ತೇವ, ಇನ್ನೆಲ್ಲ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಇನ್ನೆಲ್ಲದ ಹಾಡು ಬರೆಯುತ್ತೇವ, ಕಟ್ಟುತ್ತೇವ ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟೇವ, ನಾವು ಮನಸ್ಸು ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ, ಹಾಡ ಬರೆಯುತ್ತೇವ, ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಇನ್ನೆಲ್ಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಜೈ ಜೈ SDPI. ಧನ್ಯವಾದಗಳು ಕಾರ್ಯದರ್ಶಿ ಅಂಗಡಿ ಚಂದ್ರು ಅವರಿಗೆ. ಮುಂದೆ ಈ ಕಾರ್ಯಕ್ರಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಇದೇ ಡಿಸೆಂಬರ್ 10ನೇ ತಾರೀಕು ಉಡುಪಿ ಹೊರಟು ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ದಾವಣಗೆರೆ, ಗದಗ, ಕೊಪ್ಪಳ ಜಿಲ್ಲೆಯನ್ನ ಕಳಿಸಿ ಇವತ್ತು ಬಾಗಲಕೋಟೆಯಲ್ಲಿ ಇಳಕಲ್ ನಗರದಲ್ಲಿ ಸೇರಿರುವಂತಹ ಸಾಮಾಜಿಕ ನ್ಯಾಯಕ್ಕಾಗಿ ಬೆಳಗಾವಿ ಅಂಬೇಡ್ಕರ್ ಜಾಥಾ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಜಾಥಾದ ಸಂಚಾಲಕರಾದಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಡಾಕ್ಟರ್ BR ಭಾಸ್ಕರ್ ಪ್ರಸಾದ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪಕ್ಷದ ರಾಜ್ಯ ಮುಖಂಡರೇ, ಜಿಲ್ಲಾ ಮುಖಂಡರುಗಳೇ, ಇಳಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ನನ್ನ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ಕಾರ್ಯಕರ್ತ ಮಿತ್ರರೇ, ಪಕ್ಷದ ಎಲ್ಲ ಹಿತೈಷಿಗಳೇ, ಬಂಧುಗಳೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಇಳಕಲ್ ಪಟ್ಟಣದ ಸಜ್ಜನ ಎಲ್ಲ ಸ್ನೇಹಿತರೆ, ಪತ್ರಕರ್ತ ಮಿತ್ರರೇ, ಈಗಾಗಲೇ ತನ್ನ ಪ್ರಸ್ತಾವಿಕ ಭಾಷಣದಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿ ರಂಜಾನ್ ಕಡಿವಾಳ್ರವರು ಈ ಒಂದು ಜಾಥಾದ ಉದ್ದೇಶವನ್ನು ಹೇಳಿದ್ದಾರೆ. ನಾವು ಯಾಕೆ ಉಡುಪಿಯಿಂದ ಹೊರಟು 10 ಜಿಲ್ಲೆಗಳನ್ನು ಕ್ರಮಿಸಿ ಈ ರೀತಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಬೆಳಗಾಂನಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆಯೋ ಆ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ನಮ್ಮ ನಿಮ್ಮ ಟ್ಯಾಕ್ಸ್ ಹಣ ಕೋಟ್ಯಾಂತರ ಖರ್ಚು ಮಾಡಿ ಅಲ್ಲಿ ಹೋಗಿ ಊಟ ಮಾಡಿ ಕಾಫಿ ಕುಡಿದು ಅವರು ಇವರಿಗೆ ಬೈದು ಇವ್ರು ಅವ್ರಿಗೆ ಬೈದು ಕಾಲಹರಣ ಮಾಡುವಂಥದ್ದಲ್ಲ ವಿಧಾನಸಭೆ ಅಂತ ಹೇಳಿದ್ರೆ, ವಿಧಾನ ಪರಿಷತ್ ಅಂತ ಹೇಳಿದ್ರೆ. ಈ ನಾಡಿನ ಜನರ ಸಮಸ್ಯೆಗಳು ಅಲ್ಲಿ ಚರ್ಚೆ ಆಗಬೇಕು, ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಇಲ್ಲಿ ನಾವು ಈ ಸರ್ಕಾರದ ಮುಂದಿಡುವಂತಹ ಪ್ರಶ್ನಾವಳಿಗಳು, ಆಗ್ರಹಗಳು ಏನು ಅಂತ ಹೇಳಿದ್ರೆ ನಾವು ಇಟ್ಟದ್ದಲ್ಲ ಅಥವಾ ನಾವು ಹೊಸದಾಗಿ ಸೃಷ್ಟಿ ಮಾಡಿದ್ದಲ್ಲ. ಯಾವ ಆಶ್ವಾಸನೆಗಳನ್ನ, ಯಾವ ಪ್ರಣಾಳಿಕೆಗಳನ್ನ ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2023 ಚುನಾವಣೆಯಲ್ಲಿ
ಯಾವೆಲ್ಲ ಭರವಸೆಗಳನ್ನು ಕರ್ನಾಟಕದ ಜನರ ಮುಂದೆ ಇಟ್ಟಿದ್ರೋ ಆ ಪ್ರಣಾಳಿಕೆಯ ಆ ಆಗ್ರಹಗಳನ್ನ, ಆ ಬೇಡಿಕೆಗಳನ್ನ, ಅಥವಾ ನೀವೇನು ಆಶ್ವಾಸನೆಯನ್ನ ಮಾಡಿದ್ರ ಅದನ್ನು ಈಡೇರಿಸಿ ಅನ್ನೋದನ್ನ ನೆನಪು ಮಾಡಿ ಈಡೇರಿಸಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಮಗೆ ಇವರು ಆಶ್ವಾಸನೆ ಕೊಟ್ಟು, ಅಂದ್ರೆ ಕರ್ನಾಟಕದ ಜನತೆ ಮುಂದೆ ಇವರು ಆಶ್ವಾಸನೆಯನ್ನು ಕೊಟ್ಟು 18 ತಿಂಗಳಾಯಿತು, 1.5 ವರ್ಷ ಆಯಿತು. 136 ಸೀಟಿನೊಂದಿಗೆ ಭರ್ಜರಿ ಇವರಿಗೆ ಬಹುಮತ ಇದೆ. ಮೊನ್ನೆ ಕೂಡ 3 ಸೀಟು ಉಪಚುನಾವಣೆಯಲ್ಲೂ ಕೂಡ ಗೆದ್ರು. ಎಲ್ಲ ಕಡೆ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್, ಪತ್ರಿಕೆಗಳು ತೆಗೆದ್ರೆ ಸಾಕು, ನುಡಿದಂತೆ ನಡೆದಿದ್ದೇವೆ. ಕಾಂಗ್ರೆಸ್ನ ಫ್ಲೆಕ್ಸ್ ಎಲ್ಲಿ ನೋಡಿದ್ರು ಸಾಕು, ನುಡಿದಂತೆ ನಡೆದಿದ್ದೇವೆ. ಏನು ನುಡಿದಂತೆ ನಡೆದಿದ್ದೀರಿ ನೀವು? ಏನು ನುಡಿದಂತೆ ನಡೆದಿದ್ದೀರಿ ನೀವು? ಏನ್ ಹೇಳಿದ್ರಿ ನೀವು ಚುನಾವಣೆ ಪೂರ್ವದಲ್ಲಿ? ನಾವು ಅಧಿಕಾರಕ್ಕೆ ಬಂದ್ರೆ ಕಳೆದ 30 ವರ್ಷಗಳಿಂದ ದಲಿತ ಸಮುದಾಯದ, ಅಸ್ಪೃಶ್ಯ ಸಮುದಾಯ ಒಳ ಮೀಸಲಾತಿಗಾಗಿ ಏನು ಹೋರಾಟ ಮಾಡ್ತಾ ಇದೆಯೋ ಅದನ್ನು ನಾವು ಅಧಿಕಾರಕ್ಕೆ ಬಂದ್ರೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. 18 ತಿಂಗಳಾಯ್ತು, ಯಾಕೆ ಜಾರಿ ಮಾಡ್ತಾ ಇಲ್ಲ? ಇದನ್ನ ನಾವು ಪ್ರಶ್ನೆ ಮಾಡ್ತೀವಿ. ನಿಮಗೆ ಇರುವ ಅಡೆತಡೆಯಾದ್ರೂ ಏನೋ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆಗಸ್ಟ್ ನಲ್ಲಿ ನಿಮಗೆ ಸ್ಪಷ್ಟವಾದಂತಹ ನಿರ್ದೇಶನವನ್ನು, ಆರ್ಡರ್ ಅನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಕೊಡಬಹುದು, ವೆರಿ ಕ್ಲಿಯರ್. ಇದು ಕೊಡ್ಲಿಕ್ಕೆ ವೈಜ್ಞಾನಿಕವಾದ ಅಂಕಿಅಂಶಗಳು ಬೇಕಲ್ಲ. ಸದಾಶಿವ ಆಯೋಗ, ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ರೆಡಿ ಇದೆ. ಕ್ಲಾಸಿಫಿಕೇಶನ್, ಯಾರ್ಯಾರು ಎಷ್ಟಿದ್ದಾರೆ, ಯಾರಿಗೆ ಎಷ್ಟು ಕೊಡಬೇಕು, ಎಲ್ಲ ಒಂದು ವರದಿ ರೆಡಿ ಇದೆ. ಆ ವರದಿಯನ್ನ ಕನಿಷ್ಠ ಅಸೆಂಬ್ಲಿಯಲ್ಲಿ ಚರ್ಚೆಗೆ ಹತ್ಕೊಳ್ಳೋದಿಲ್ಲ ಇವರು. 5-6 ವರ್ಷಗಳ ಕಾಲ ಆ ವರದಿ ನೀಡ್ಲಿಕ್ಕಾಯ್ತು, ಕೋಟ್ಯಾಂತರ ರೂಪಾಯಿ ಖರ್ಚಾಯ್ತು, ಚರ್ಚೆ ಮಾಡ್ಬೇಕಲ್ಲ. 51 ಜನರು SC ST ಸೇರಿದ ಸಮುದಾಯದ ಶಾಸಕರಿರುವ ವಿಧಾನಸಭೆಯಲ್ಲಿ ನಿಮಗೇನಾದ್ರೂ ನಿಮ್ಮ ಸಮುದಾಯದ ಬಗ್ಗೆ ಕಾಳಜಿ ಇದ್ರೆ, ಅಸ್ಪೃಶ್ಯ ಸಮುದಾಯದ ಬಗ್ಗೆ ಕಾಳಜಿ ಇದ್ರೆ, ಈ 51 ಜನ SC ST ಸೇರಿದ ಸಮುದಾಯದವರು ಯಾಕೆ ಅಸೆಂಬ್ಲಿಯಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಚರ್ಚೆಗಿಡಿ ಅಂತ ಯಾಕೆ ಕೇಳೋದಿಲ್ಲ? ಯಾಕೆ ಒಳ ಮೀಸಲಾತಿ ಜಾರಿಗೊಳಿಸೋದಿಲ್ಲ? ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಜನರ ಆಗ್ರಹವನ್ನು ನಾವು ತಗೊಳ್ತೇವೆ. 1 ಕೋಟಿ ಇರುವಂತಹ SC ಸಮುದಾಯದ ಒಂದು ಬೇಡಿಕೆ ಏನು ಅಂತಂದ್ರೆ, ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ. ನೀವು ಸಾಮಾಜಿಕ ನ್ಯಾಯದ ಹರಿಕಾರರು, ನಾನು ಅಹಿಂದ, ಜನಕಲ್ಯಾಣ, ನುಡಿದಂತೆ ನಡೆದಿದ್ದೆ ಅಂತ ಮಾತಾಡೋರು. ನೀವು ಏನ್ ಹೇಳಿದ್ರಿ ಎಲೆಕ್ಷನ್ ಟೈಮಲ್ಲಿ? ಮುಸಲ್ಮಾನರಿಗೆ 2B ರಿಸರ್ವೇಶನ್ 1996ರಿಂದ ಇತ್ತು. ಕಳೆದ ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಅದನ್ನ ನಮ್ಮಿಂದ ಕಿತ್ಕೊಳ್ತು. ಹೌದಾ? समझ में आ रहा है? उर्दू में बोलना है, कन्नड़ में चलता है, मालूम होता है सबको? हाँ, खामोश बैठे आप, रिस्पॉन्स नहीं कर रहे. 2B रिजर्वेशन हमारे से इसलिए याद है ना आपको? बहुत सारे जल्दी भूल जाते हैं हमें. हमें बिरयानी खाने को मस्त रहती, ये चीजों के ऊपर तवज्जो नहीं हमारा. ಬಿಜೆಪಿ ಸರ್ಕಾರ ನಮ್ಮಿಂದ 2B ರಿಸರ್ವೇಶನ್ ಅನ್ನು ಕಿತ್ಕೊಳ್ತು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಿದ್ದರಾಮಯ್ಯ, DK ಶಿವಕುಮಾರ್ ಆದಿಯಾಗಿ ಅವರು ಹೇಳಿದಂತ ಮಾತು, ನಮ್ಮ ಸರ್ಕಾರ ಬಂದ್ರೆ ಅದೇ ದಿನ ನಾವು 2B ರಿಸರ್ವೇಶನ್ ಪುನಃಸ್ಥಾಪನೆ ಮಾಡ್ತೀವಿ. 18 ತಿಂಗಳಾಯ್ತು. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ DK ಶಿವಕುಮಾರ್ ಅವರೇ, ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕ್ತಿರಲ್ಲ. ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ನಿಮ್ಗಿದೆಯಾ? ಕರ್ನಾಟಕ ರಾಜ್ಯದ 1 ಕೋಟಿ ಮುಸಲ್ಮಾನರ ಆತ್ಮ
ಆತ್ಮಾಭಿಮಾನದ ವಿಷಯ ಇದು. ಕರ್ನಾಟಕದ 1 ಕೋಟಿ ಮುಸಲ್ಮಾನರ ಆತ್ಮಾಭಿಮಾನದ ವಿಷಯ ಇದು. ಬಿಜೆಪಿಯವರು ನಮ್ಮಿಂದ ಕಿತ್ಕೊಂಡಾಗ, ಬಿಜೆಪಿಯವರು ನಮಗೆ ಕಿತ್ಕೊಂಡಾಗ ನೀವು ನಮ್ಮ ಸಹಾಯಕ್ಕೆ ಬರ್ಬೋದು, ನೀವು ನಮ್ಮ ಪರವಾಗಿ ನಿಲ್ಬಹುದು ಅಂತ ಹೇಳಿ 92% ವೋಟ್ ಹಾಕಿದ್ರಿ ಸಿದ್ದರಾಮಯ್ಯ ನಿಮ್ಗೆ. ಕರ್ನಾಟಕ ರಾಜ್ಯದಲ್ಲಿ 55 ಲಕ್ಷ ಮುಸಲ್ಮಾನರ ಓಟು ಚಲಾವಣೆ ಆಯ್ತು. 50 ಲಕ್ಷ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಕೊಟ್ರು. ಅಂದ್ರೆ ಕಾಂಗ್ರೆಸ್ ಪಡೆದಂತ ಒಟ್ಟು ಮತದಲ್ಲಿ 30 ಲಕ್ಷ ಮತ, 30% ಮುಸಲ್ಮಾನರ ಓಟು, 30% ಓಟು. 1,67,00,000 ಓಟು ಪಡೆದ್ರಲ್ಲ ಸಿದ್ದರಾಮಯ್ಯನವರೇ, ಅದರಲ್ಲಿ 30% ಮುಸಲ್ಮಾನರ ಓಟು. ನಮ್ಮ ಆತ್ಮಾಭಿಮಾನವನ್ನ ಕೆಣಕಿದಾಗ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ, ನಮ್ಮಿಂದ ನಮ್ಮ ಹಕ್ಕನ್ನು ಕಸಿದುಕೊಂಡಾಗ ದೊಡ್ಡ ದೊಡ್ಡ ಮಾತು ಹೇಳಿದ್ರಿ. ನಾವು 2B ರಿಸರ್ವೇಶನ್ ಮರುಸ್ಥಾಪನೆ ಅಂತ 1.5 ವರ್ಷ ಆಯ್ತು. ಒಂದು ಸಿಂಗಲ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಅಷ್ಟೇಕೆ ನಮ್ಮನ್ನ ಪ್ರತಿನಿಧಿಸುವಂತ 10 MLA ಮುಸ್ಲಿಂ MLAಗಳಿದ್ದಾರೆ, ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ. ಎಷ್ಟು ಸಿಂಪಲ್ ಇದೆ ವಿಷಯ ಗೊತ್ತಾ? कितना सिंपल है मालूम है चीज. अपना हुकूक के लिए क्या भी नहीं. ये 10 MLA है ना, मुसलमान का MLA, सीधा सिद्धरामैया के पास जाको, नहीं तो राहुल गांधी के पास जाको. हमारे 2B रिजर्वेशन का हक रेस्टोर करना, नहीं तो हमें पार्टी को 10 MLA भी रिजाइन देती. को एक बात बोल डालेंगे, मैं कसम कर तुम ना दूसरी रोज 2B रिजर्वेशन रेस्टोर होता है. मगर अफसोस इस बात की है, वो दम हमारा MLA के अंदर नहीं है, क्योंकि वो लोग अपने लिए जिंदगी करते हैं, कौम और मिल्लत के लिए नहीं. बहुत अफसोस होता है हम लोग. ठीक है, वो लोग छोड़ दो, 10 MLA को छोड़ दो. आपको क्या हुआ? 1 करोड़ आबादी रहने वाले 1 ಕೋಟಿ ಇರುವ ನಿಮಗೇನಾಗಿದೆ? ಬಿರಿಯಾನಿಯನ್ನು ತಿಂದ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡಿದ್ದೀರಲ್ಲ, ನಿಮಗೇನಾಗಿದೆ? ನಮ್ಮ ಮಕ್ಕಳ ಭವಿಷ್ಯ 100 ಜನ ಡಾಕ್ಟರ್ ಆಗದವ್ರೆ, 4 ಜನ ಅದರಲ್ಲಿ ಮುಸಲ್ಮಾನರು ಇರ್ತಿದ್ರು, 4 ಜನ ಇಂಜಿನಿಯರ್ ಇರ್ತಿದ್ರು, 4 ಜನ ಸಬ್ ಇನ್ಸ್ಪೆಕ್ಟರ್ ಇರ್ತಿದ್ರು, 4 ಜನ KS ಆಫೀಸರ್ ಇರ್ತಿದ್ರು. ಅದು ಈಗೆಲ್ಲ ಅಂತಲ್ಲ, ಈಗ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಆ ಕಾರಣ ಇದೆ, ಆದ್ರೆ ಯಾಕೆ ರೆಸ್ಟೋರ್ ಮಾಡ್ತಾ ಇಲ್ಲ, ಅದನ್ನ ಯಾಕೆ ತರ್ತಾ ಇಲ್ಲ, ಇದಾಗಿರ್ತದೆ ನಮ್ಮ ಪ್ರಶ್ನೆ. ಇಲ್ಲಾಂದ್ರೆ ನೀವು ಹೇಳ್ಬೇಕು, ಜಸ್ಟ್ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಕೂಡ ಮಾಡೋ ಕೆಲಸ ಮಾತ್ರ ಇರುವಂತದ್ದು, ಅದನ್ನ ಕೊಡ್ತಾ ಇಲ್ಲ. ನೀವೇ ವಾದ ಮಾಡಿದ್ರಿ, ನೀವೇ ಆಶ್ವಾಸನೆ ಮಾಡಿದ್ರಿ, ಈಗ ಯೂಟರ್ನ್ ಹೊಡಿತಾ ಇದ್ದೀರಿ. 3ನೇ ವಿಷಯ, ಕಾಂತರಾಜ್ ಆಯೋಗದ ಜಾತಿ ಗಣತಿ ಅಂತ ಏನ್ ಹೇಳ್ತೀವಿ, ಸರಿಸುಮಾರು 167 ಕೋಟಿ ರೂಪಾಯಿ ಖರ್ಚು ಮಾಡಿ ಕರ್ನಾಟಕದ ಸಮಸ್ತ ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿದ್ರು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಆ ವರದಿಯಲ್ಲಿದೆ. ಆ ವರದಿ 2013-18 ಪೀರಿಯಡ್ ಅಲ್ಲಿ ಆಗಿತ್ತು. ಕಳೆದ ಸರ್ಕಾರ ಅದನ್ನು ಗಣನೆಗೆ ತಗೊಳ್ಳಿಲ್ಲ. ಈ ಸರ್ಕಾರ ಸಿದ್ದರಾಮಯ್ಯನವರು ವರದಿಯನ್ನು ಸ್ವೀಕಾರ ಮಾಡಿದ್ರು. ಎಲ್ಲ ಕಂಪ್ಯೂಟರೈಸ್ ಆಗಿ ಡಿಜಿಟಲೈಸ್ ಆಗಿ ರೆಡಿ ಇದೆ, ವರದಿ ಜಾರಿ ಮಾಡ್ತಾ ಇಲ್ಲ. ಯಾಕೆ ಜಾರಿ ಮಾಡ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರೇ? ಯಾವ ಭಯ ನಿಮ್ಮನ್ನ ಕಾಡ್ತಾ ಇದೆ ಹೇಳಿ ನಮಗೆ? ನಿಮ್ಮ ವೋಟ್ ಬ್ಯಾಂಕ್ ಯಾರು? ನೀವು ಯಾರಿಗೆ ಹೆದರ್ತಿದ್ರಿ? ಬಲಾಢ್ಯ ಜಾತಿಗಳಿಗೆ ಹೆದರ್ತಿದ್ರಾ? ಬಲಾಢ್ಯ ಜಾತಿಗಳ ಮಠಾಧೀಶರಿಗೆ ಹೆದರ್ತಿದ್ರಾ? ಈ ಜಾತಿಗಳು ನಿಮ್ಗೆ ವೋಟ್ ಕೊಡ್ತಾರಾ? ಈ ಬಲಾಢ್ಯ ಜಾತಿಗಳು ಓಟ್ ಕೊಡ್ತಾರಾ ಸಿದ್ದರಾಮಯ್ಯನವರೇ? ನಿಮ್ಮ ವೋಟ್ ಬ್ಯಾಂಕ್ ಕನಿಷ್ಠ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇದು ಅರ್ಥ ಆಗ್ಬೇಕು. ರಾಹುಲ್ ಗಾಂಧಿಗೆ, ಸಿದ್ದರಾಮಯ್ಯನವರಿಗೆ, ಇವರಿಗೆಲ್ಲ ಅರ್ಥ ಆಗ್ಬಹುದು. ಒಂದು ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ ನಿಮ್ಗೆ? ನಿಮ್ ವೋಟ್ ಬ್ಯಾಂಕ್ ಯಾರು? ಬಹಳ ಸ್ಪಷ್ಟ ಇರಬೇಕು. ನಿಮ್ಮ ವೋಟ್ ಬ್ಯಾಂಕ್ ಅವ್ರು. ನಿಮ್ಗೆ ಯಾರು ವೋಟ್ ಕೊಡ್ತಾ ಇರೋದು? ಕಾಂಗ್ರೆಸ್ಗೆ ಮುಸಲ್ಮಾನರು 92% ಕೊಡ್ತಾರೆ. ಕಳೆದ ಸರಿ ದಲಿತರು 67% ಕೊಟ್ಟರು. ಸಿದ್ದರಾಮಯ್ಯ ಇದಾರೆ ಅನ್ನೋ ಕಾರಣಕ್ಕೆ ಕುರುಬ ಸಮುದಾಯ 90% ಕೊಟ್ಟರು. ಅದೇ ರೀತಿ ತಿಗಳರು, ಬಣಜಿಗರು, ಸಣ್ಣ ಪುಟ್ಟ ಗಂಗಾಮತಸ್ಥರು, ಬೆಸ್ತರು, ಶೆಡ್ಯೂಲ್ ಟ್ರೈಬ್ ಅಂದ್ರೆ
ಹಿಂದುಳಿದ ವರ್ಗಗಳು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳಾಗಿರ್ತದೆ. 90% ಇವರಿಗೆ ಓಟ್ ಕೊಟ್ಟಿದ್ದು. ಇವರು 130 ಸೀಟೇನು ಗೆದ್ದಿದ್ದಾರೆ, ಇದು ಈ ಸಮುದಾಯಗಳು ಕೊಟ್ಟಿದ್ದು. ಇದು ಅರ್ಥ ಮಾಡ್ಕೊಳ್ಬೇಕಲ್ಲ. ಈ ಸಮುದಾಯದ ಹಿತಾಸಕ್ತಿ ಕಾಪಾಡುವಂತಹ ಈ ವರದಿಯನ್ನು ಯಾಕೆ ಜಾರಿ ಕಟ್ತಾ ಇಲ್ಲ? ಇದನ್ನ ಜಾರಿಗೊಳಿಸಿ ಎನ್ನುವಂತ ಡಿಮಾಂಡ್. ಗೊತ್ತಾ, ನಿನ್ನೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾ ವಯನಾಡ್ನ ಸಂಸದೆ ಕಾಂಗ್ರೆಸ್ ಮುಖಂಡ ಪ್ರಿಯಾಂಕಾ ಗಾಂಧಿ ದೇಶದಲ್ಲಿ ಜಾತಿ ಗಣತಿ ಆಗ್ಬೇಕು ಅಂತ ಹೇಳಿದ್ದಾರೆ, ಕ್ಯಾಸ್ಟ್ ಸೆನ್ಸಸ್ ಆಗ್ಬೇಕು. कौन बोले? प्रियंका गांधी. प्रियंका गांधी कौन? कांग्रेस लीडर. क्या बोले सो? कैस्ट सेंसस करना, जाति जनगणति ಮಾಡಬೇಕು ಅಂತ. कांग्रेस कर्नाटक में किसका गवर्नमेंट है? कांग्रेस. क्यों प्रियंका गांधी सिद्धरामैया को बुला को नहीं बोलते? तुम्हें पार्लियामेंट में बैठ को नरेंद्र मोदी को बोलने से बदले तुम्हारा गवर्नमेंट में कैस्ट सेंसस हुआ है, रिपोर्ट रेडी है, एक्सेप्ट भी किया है, उसको रिलीज करो, इंप्लीमेंट कर हम बोलने में क्या प्रॉब्लम? प्रियंका गांधी पार्लिमेंट ನಲ್ಲಿ ಜಾತಿ ಗಣತಿ ಆಗಬೇಕು ಅಂತ ಹೇಳ್ತಾರೆ. ಆ ವಿಪರ್ಯಾಸ ಅಂತ ಹೇಳಿದ್ರೆ ಅವ್ರದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ. ಆ ವರದಿ, ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಲಿಕ್ಕೆ ಹೇಳುವಂತ ದಮ್ಮಿಲ್ವಾ ನಿಮ್ಗೆ? ನಾನು ಪ್ರಶ್ನೆ ಮಾಡ್ತೇನೆ ಪ್ರಿಯಾಂಕಾ ಗಾಂಧಿಗೆ, ರಾಹುಲ್ ಗಾಂಧಿಗೆ, ಸುರ್ಜಿವಾಲಾ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಕಾಂಗ್ರೆಸ್ ಮುಖಂಡರಿಗೆ, ಯಾಕೆ ಹೀಗೆ ನಡ್ಕೊಳ್ತೀರಿ? ಯಾಕೆ ಈ ರೀತಿ ಯೂಟರ್ನ್ ನಿಮ್ದು? ಅದೇ ರೀತಿ ಇನ್ನೊಂದು ವಿಷಯ, ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯನವರು ಎಲ್ಲಾ ಭಾಷಣದಲ್ಲಿ ಹೇಳಿದ್ರು, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಬಡ್ಜೆಟ್ ಕೊಡ್ತೀವಿ, 10,000 ಕೋಟಿ ಬಡ್ಜೆಟ್ ಕೊಡ್ತೀವಿ ಅಂತ. ಅದನ್ನು ಕೊಡಲಿಕ್ಕೆ ತಡೆ ಏನು? ಈ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರುವಂತ ಈ ಸಮುದಾಯ ನಿಮಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಓಟ್ ಕೊಟ್ಟಿರಬೇಕಾದ್ರೆ ಅವರ ಸಬಲೀಕರಣ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ. ನೆಕ್ಸ್ಟ್ ಬಜೆಟ್ ನಲ್ಲಿ 10,000 ಕೋಟಿ ರೂಪಾಯಿ ನೀವು ಏನು ವಾಗ್ದಾನ ಮಾಡಿದ್ರೋ, ನೀವು ಆಶ್ವಾಸನೆ ನೀಡಿದ್ರು, ಅದನ್ನ ಕೊಡಿ ಅಂತ ಹೇಳಿ ನಾವು ಕೇಳ್ತೇವೆ. ಅದೇ ರೀತಿ ವಕ್ಫ್ನ ಜಮೀನು, ವಕ್ಫ್ನ ವಿಷಯ ಬಹಳ ಚರ್ಚೆ ಆಗ್ತಾ ಇದೆ. ವಕ್ಫ್ ಜಮೀನು ಸರಿಸುಮಾರು 87,000 ಎಕರೆ ಕಬಳಿಕೆ ಆಗಿದೆ. ಹಡಪ್ಪ ಬೇಟಿ ಇದನ್ನ ಒಂದು ಪ್ರೋಸೆಸ್ ಅಲ್ಲಿ ನೋಟಿಸ್ ಹೋಗ್ಬೇಕಾದ್ರೆ ಈ ಬಿಜೆಪಿಯವರು ದೊಡ್ಡ ಮಟ್ಟದ ಒಂದು ಗುಲ್ಲೆಬ್ಬಿಸ್ತಾರೆ, ಸುಳ್ಳು ರೀತಿಯನ್ನು ಕೊಡ್ತಾರೆ, ಪರಸ್ಪರ ಒಂದು ವಿರೋಧಾಭಾಸ, ಅಂದ್ರೆ ಪರಸ್ಪರ ದ್ವೇಷ ಉಂಟು ಮಾಡುವಂತೆ ಮಾಡ್ತಾರೆ. ಇದೇ ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ, ಹಾವೇರಿಯಲ್ಲಿ ಒಂದು 70 ಮುಸಲ್ಮಾನ ಕುಟುಂಬ ಇರುವಂತ ಮುಸಲ್ಮಾನರ ಮೇಲೆ ಹಲ್ಲೆ ಆಯ್ತು. ಆ ಊರಿನಿಂದ ಹಲ್ಲೆ ಮಾಡಿಸಿದ್ರು, ಅಲ್ಲಿಂದ ಓಡಿಸಿದ್ರು. ಈ ಬಿಜೆಪಿಯವರು ವಿಷ ಬಿತ್ತಿದ ಪರಿಣಾಮವಾಗಿ ವಕ್ಫ್ ಜಮೀನು ಅನ್ನುವಂಥದ್ದು ಅದು ಸರ್ಕಾರದ ಜಮೀನಲ್ಲ, ಅದು ಮುಸಲ್ಮಾನರ ಶ್ರೀಮಂತ ವರ್ಗ, ಮುಸಲ್ಮಾನರ ಧಾರ್ಮಿಕ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕೊಟ್ಟಿರುವಂತದ್ದು. ಅದು ಇವತ್ತು ಬಹಳಷ್ಟು ಕಬಳಿಕೆ ಆಗಿದೆ. ನೋಟಿಸ್ ಅನ್ನೋದು ಬಿಜೆಪಿ ಟೈಮಲ್ಲೂ ಹೋಗಿದೆ, ಎಲ್ಲಾ ಟೈಮಲ್ಲೂ ಹೋಗಿದೆ. ಆದ್ರೆ ಇವತ್ತು ದೊಡ್ಡ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಆಗ್ಲೂ ಅದನ್ನು ಯೂಟರ್ನ್ ನೋಡಿದ್ರು, ಏನೋ ನಾವು ನೋಟಿಸ್ ವಾಪಸ್ ಪಡಿತೀವಿ, ನಾವು ಮ್ಯೂಟೇಷನ್ ಮಾಡೋದಿಲ್ಲ ಅಂತೇಳಿ. ನಾನು ಕೇಳುವಂಥದ್ದು, ಸಿದ್ದರಾಮಯ್ಯನವರೇ, ವಕ್ಫ್ನ ಭೂಮಿ ಅಂತ ಹೇಳಿದ್ರೆ ಒನ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್. ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ, ನೀವ್ಯಾರು ನೋಟಿಸ್ ಅನ್ನು ಹಿಂಪಡೆಯಲಿಕ್ಕೆ. ವಕ್ಫ್ನ ಭೂಮಿ 1 ಇಂಚು ಭೂಮಿ ಆದ್ರೂ ಕೂಡ ಅದು ವಕ್ಫ್ಗೆ ಸೇರ್ಬೇಕು, ಅದು ಸರ್ಕಾರದ ಭೂಮಿ ಅಲ್ಲ. ಇವತ್ತು ರೈತರ ಪರವಾಗಿ ಏನು ಇವರೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ರು, 11,000 ರೈತರಿಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅಂತೇಳಿ ಸುಳ್ಳು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಈ ಬಿಜೆಪಿಯ ಮುಖಂಡರು. ಯತ್ನಾಳ್ ಅಂತವರು, ಸಿ ಟಿ ರವಿ ಅಂತವರು, ಪ್ರತಾಪ್ ಸಿಂಹ ಅಂತವರು. ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ, ನಿನ್ನೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ. ಬಿಜೆಪಿಯ ಟೈಮ್ನಲ್ಲಿ
ಅಲ್ಲಿ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪ್ಪಾಡಿ ಒಂದು ವರದಿಯನ್ನ ಕೊಡ್ತಾರೆ. ವಕ್ಫ್ನ ಜಮೀನನ್ನ ಯಾರೆಲ್ಲ ಲೂಟಿ ಮಾಡಿದ್ರು ಅಂತ ದೊಡ್ಡ ವಿವರಗಳಿದೆ. ಅದರಲ್ಲಿ ಎಲ್ಲಾ ಪಕ್ಷದ ಮುಖಂಡರು ಇದ್ದಾರೆ ಲೂಟಿ ಮಾಡಿದ್ರು. सबसे ज्यादा हमने लूटी सो कौन? हमारे श्रोगा, हमारे ಶ್ರೇಯಬರ. ಅನ್ವರ್ ಮಾಣಿಪ್ಪಾಡಿಯ ವರದಿಯಲ್ಲಿ ವಫ್ನ ಯಾರು ಲೂಟಿ ಮಾಡಿದ್ರು ಅಂತ ಹೇಳಿ ಎಲ್ಲಾ ವಿವರಗಳಿದೆ. ಆ ವಿವರದ ಬಹಿರಂಗ ಮಾಡಬೇಡಿ, ಅದನ್ನು ಮುಚ್ಚಿಡಿ ನೀವು ಅಂತ ಹೇಳಿ 150 ಕೋಟಿ ರೂಪಾಯಿ ನಾನು ಲಂಚವಾಗಿ ಕೊಡ್ತೇನೆ ಅಂತ ಹೇಳಿ ವಿಜಯೇಂದ್ರ ಅವರು ಅನ್ವರ್ ಮಾಣಿಪ್ಪಾಡಿಗೆ ಹೇಳಿದ್ರಂತೆ. ಅರ್ಥ ಮಾಡ್ಕೊಳ್ಳಿ, ಯಾರಿದು? ವಿಜಯೇಂದ್ರ, ಇವತ್ತಿನ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಅವರು ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ರೂಪಾಯಿ ನಿಮಗೆ ಕೊಡ್ತೀನಿ, ವಕ್ಫ್ನ ವಿಚಾರದಲ್ಲಿ ಏನು ಮಾತಾಡಬೇಡಿ, ಸೈಲೆಂಟ್ ಆಗಿ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಅನ್ವರ್ ಮಾಣಿಪ್ಪಾಡಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತಾರೆ. ಯತ್ನಾಳ್ ಎಲ್ಲಿದೆಯಪ್ಪ? ನಿಮ್ ಪಕ್ಷದ ಅಧ್ಯಕ್ಷ 150 ಕೋಟಿ ಲಂಚ ವಕ್ಫ್ನ ವಿಷಯದಲ್ಲಿ ಮಾತಾಡಬೇಡ ಅಂತೇಳಿ ಕೊಟ್ಟಿದ್ರೆ ನೀವು ಅವ್ರನ್ನ ಕೇಳಿ, ವಕ್ಫ್ನ ಆಸ್ತಿಯ ಬಗ್ಗೆ ಕೇಳೋ ಅಗತ್ಯ ಇಲ್ಲ. ಅಂದ್ರೆ ರೈತರನ್ನ ದಿಕ್ಕು ತಪ್ಪಿಸುವ ಕೆಲಸ ನಾವು ರೈತರ ಪರ ಹೇಳುವಂಥದ್ದು. ಈ ಬಿಜೆಪಿಯ ನಯವಂಚಕತನ ಹೇಗಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ, ಇವ್ರು ಯಾರು ಜನಪರವಾಗಿಲ್ಲ, ಇವ್ರು ಯಾರು ರೈತ ಪರವಾಗಿಲ್ಲ. ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಅಲ್ಲಿ ಏನು 16 ವರ್ಷಗಳಿಂದ 20, 30, 40 ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುತ್ತಾ ಇರುವವರು ಅರ್ಜಿ ಹಾಕೊಂಡಿದ್ದಾರೆ. ಸರ್ಕಾರಕ್ಕೆ ಅರ್ಜಿ ಹಾಕೊಂಡಿದ್ದಾರೆ. ಎಷ್ಟು ಅರ್ಜಿ ಗೊತ್ತಾ ನಿಮಗೆ? ಬರೀ ಫಾರಂ ನಂಬರ್ 57 ಅಲ್ಲಿ 8 ಲಕ್ಷ ಅರ್ಜಿಯನ್ನು ಹಾಕಿದ್ದಾರೆ. 8 ಲಕ್ಷ ಅರ್ಜಿ. ಅದರಲ್ಲಿ ಕೊಟ್ಟಿರೋದು 180 ಅರ್ಜಿಗೆ ಮಾತ್ರ. ಈ ಬಿಜೆಪಿಯವರು ಕಳೆದ ಸಾರಿ ಯಡಿಯೂರಪ್ಪ ಆಗಿದ್ರು, ಕುಮಾರಸ್ವಾಮಿ ಅವರಾಗಿದ್ರು, ಆನಂತರ ಬೊಮ್ಮಾಯಿ ಅವರಾಗಿದ್ರು. ಎಷ್ಟು ಭೂಮಿ ಕೊಟ್ರಿ? ಆ ಬಗ್ಗೆ ಯತ್ನಾಳ್ ಅವರು ಮಾತಾಡಿದ್ರ, ಸಿಟಿ ರವಿ ಮಾತಾಡಿದ್ರ, ಪ್ರತಾಪ್ ಸಿಂಹ ಮಾತಾಡಿದ್ರ. ಇವತ್ತು ಅಸೆಂಬ್ಲಿಯಲ್ಲಿ ವಕ್ಫ್ ಭೂಮಿಯಲ್ಲಿ ಚರ್ಚೆ ಮಾಡುವ ನಾಚಿಕೆ ಕೆಟ್ಟ MLA-ಗಳಿಗೆ ಮುಖಂಡ್ರೆ, ಈ ನಾಡಿನ ಅನ್ನದಾತ 30-40 ವರ್ಷದಿಂದ ಫಾರಂ ನಂಬರ್ 50, 53, 57 ಅರ್ಜಿ ಹಾಕೊಂಡು ಜಾತ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಅದನ್ನ ರೆಗ್ಯುಲರೈಸ್ ಮಾಡ್ಲಿಕ್ಕೆ, ಅದನ್ನ ಸಕ್ರಮ ಮಾಡಲಿಕ್ಕೆ ನಿಮ್ಗೆ ತಾಕತ್ತಿಲ್ಲ. ಬೇರೆ ಯಾರೋ ಕೊಟ್ಟ ಭೂಮಿ ಬಗ್ಗೆ, ರೈತರ ಬಗ್ಗೆ ಮಾತಾಡ್ತೀರಾ ನೀವು? ನೀವು ಏನನ್ನ ಮಾಡಬೇಕು? ಸರ್ಕಾರದ ಭೂಮಿ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನಿಮಗೆ ಕೊಡ್ಲಿಕ್ಕೆ. ವಕ್ಫ್ನ ಭೂಮಿ ಆದ್ರೆ ರಿಸ್ಟ್ರಿಕ್ಷನ್ ಇದೆ, ಆದ್ರೆ ಈ ಭೂಮಿ ನೀವು ಕೊಡಬಹುದು. ಸರ್ಕಾರದ ಜಮೀನಿದು. ಅದಾನಿಗೆ, ಅಂಬಾನಿಗೆ, ಟಾಟಾಗೆ, ಬಿರ್ಲಾಗೆ ಕೊಡುವ ನೀವು ಲಕ್ಷಾಂತರ ಎಕರೆ ಭೂಮಿಯನ್ನ ಕೊಡಬೇಕಾದ್ರೆ ಈ ಬಡ ರೈತರಿಗೆ 2 ಎಕರೆ, 3 ಎಕರೆ, 4 ಎಕರೆ ಕೊಡಕ್ಕೆ ತಪ್ಪು ನಿಮ್ಗೆ? ಅದನ್ನ ಕೊಡೋದನ್ನ ಬಿಟ್ಟು, ಅದನ್ನ ಚರ್ಚೆ ಮಾಡಿಬಿಟ್ಟು ವಕ್ಫ್ ಭೂಮಿ ಮೇಲೆ ಚರ್ಚೆ ಮಾಡ್ತಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿರುವ ಭೂಮಿ ಸಂರಕ್ಷಣೆ ಆಗ್ಬೇಕು. ಅದು ಯಾವ ಉದ್ದೇಶಕ್ಕೆ ನೀಡಲ್ಪಟ್ಟಿದೆಯೋ ಆ ಉದ್ದೇಶ ಈಡೇರಬೇಕು. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ತೀರ್ಮಾನ ಮಾಡಿದೆ. ಈ ರಾಜ್ಯದಲ್ಲಿರುವ ಕೂಡ ಪರರಿಗೆ ಕೊಡೋದಕ್ಕೆ ಬಿಡುವುದಿಲ್ಲ. ಅದು ಎಷ್ಟೇ ವರ್ಷ ಆದರೂ ನಾವು ಹೋರಾಟವನ್ನು ಮಾಡ್ತೇವೆ, ಅದನ್ನು ಪಡೆದೇ ತೀರ್ತೇವೆ. ನಾವು ಹೊರಡೋದಿಲ್ಲ. ಅದು ಯಾರಾದ್ರೂ ಸರಿ, ಮುಸಲ್ಮಾನರು ಲೂಟಿ ಮಾಡಿದ್ರು ನಾವು ಬಿಡೋದಿಲ್ಲ. ಗೊತ್ತಿರಿ, ಈ ಮುಸಲ್ಮಾನ ಮುಖಂಡರು ನಯವಂಚಕತನರು ಮುಸಲ್ಮಾನ ಮುಖವಾಡ ಹಾಕೊಂಡು ನಾನು ಮುಸಲ್ಮಾನ ಮಂಡ, ನಾನು ಮುಸಲ್ಮಾನನ MLA ಅಂತ ಹೇಳಿ ಹೋಗಿ ಈ ವಕ್ಫ್ನ ಭೂಮಿಯನ್ನು ತಿನ್ನುವ ನೀವು ನೆನಪು ಮಾಡ್ಕೊಳ್ಬೇಕು. ಇದು ಅಲ್ಲಾಹನ ಭೂಮಿ ಆಗಿರ್ತದೆ. ಇದು ಅಲ್ಲಾಹನ ಭೂಮಿ ಆಗಿರ್ತದೆ. ಇದು ಬಡ ಮುಸಲ್ಮಾನರಾಗಿರ್ತದೆ. ನೀವು ತಿಂದು ತೇಗಿದ್ರೆ ಇವತ್ತಿಲ್ಲಿಂದ ಆರಾಮಾಗಿ ಹೋಗ್ಬೋದು. ಸರ್ವನಾಶ ಆಗಿ ಹೋಗ್ತೀರಿ. ನೀವು ಸರ್ವನಾಶ ಆಗ್ತೀರಿ. ಇಹಲೋಕದಲ್ಲೂ ಪರಲೋಕದಲ್ಲೂ ಸರ್ವನಾಶ ಆಗ್ತೀರಿ. ನೆನಪಿರ್ಲಿ, ವಕ್ಫ್ನ 1 ಇಂಚು ಭೂಮಿಯನ್ನು ನೀವು ಕಬಳಿಸಿದ್ರೆ ಆ ಮುಖಂಡರಿಗೆ ಹೇಳುವಂತದ್ದು ಮಾನ ಮರ್ಯಾದೆಯಿಂದ
ನೀವು ವಕ್ಫ್ ಭೂಮಿಯಿಂದ ಲೂಟಿ ಮಾಡಿದ ಭೂಮಿಯನ್ನ ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ಎಷ್ಟು ವರ್ಷ ಆದ್ರೂ ಕೂಡ ನಿಮ್ಮಿಂದ ವಸೂಲು ಮಾಡೇ ಮಾಡ್ತೇವೆ. ನಾವಲ್ಲದಿದ್ರು ನಮ್ಮ ಮುಂದಿನ ಪೀಳಿಗೆ ಆದ್ರೂ ಕೂಡ ಅದನ್ನ ವಸೂಲು ಮಾಡ್ತದೆ ಎನ್ನುವಂತ ಸತ್ಯವನ್ನ ಈ ವಕ್ಫ್ನ ಭೂಮಿ ನುಂಗಿ ನೀರು ಕೊಡಿದ ನಾಯಕರು ಅರ್ಥ ಮಾಡ್ಕೊಳ್ಬೇಕು. ಇನ್ನು STP ಇದೆ ಹವಾ ತಿಳ್ಕೊಳ್ಳಿ, ನೀವು STP ಹವಾ ತಿಳ್ಕೊಳ್ಳಿ. ನೀವು ಇಲ್ಲಿ ಯಾವನಿಗೂ ಯಾವೊಬ್ಬ ದೊಡ್ಡ ನಾಯಕರಿಗೂ ಅನ್ಯಾಯ ಮಾಡಲಿಕ್ಕೆ, ಅಕ್ರಮ ಮಾಡಲಿಕ್ಕೆ, ಅವರ ಶೋಷಣೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ನಮಗೆ ಯಾರಪ್ಪನ ಹೆದರಿಕೆ ಇಲ್ಲ, ಯಾವ ದೊಡ್ಡಕ್ಕನ ಅನುಮತಿ ನಮಗೆ ಬೇಕಿಲ್ಲ. ನ್ಯಾಯವಾಗಿ ಇರ್ತೀರೋ ನ್ಯಾಯವಾಗಿ ಇರಿ, ಅನ್ಯಾಯವಾಗಿ ಏನನ್ನು ಮಾಡಿದ್ರು ಕೂಡ ನಾವು ಸಹಿಸೋದಿಲ್ಲ, ಹೋರಾಟ ಮಾಡ್ತೀವಿ. ನಿಮ್ಮ ಬಂಡವಾಳವನ್ನ ಜನರ ಮುಂದೆ ಬಿಚ್ಚಿಡ್ತೀವಿ. ಎಚ್ಚರಿಕೆ ಇರಲಿ ನಿಮಗೆ. ಹಾಗಾಗಿ ಬೇರೆ ಹಲವು ವಿಚಾರಗಳಿದೆ, ಸಾಕಷ್ಟು ಮುಖಂಡರು ಮಾತಾಡಲಿಕ್ಕೆ ಇರೋದ್ರಿಂದ ಈ ಇಳಕಲ್ನ ಸಮಸ್ತ ಜನತೆಗೆ ನಮ್ಮೆಲ್ಲರನ್ನ ಪ್ರೀತಿಯಿಂದ ನೀವು ಸಪೋರ್ಟ್ ಮಾಡಿ, ಇನ್ನು ಮುಂದೆ ಕೂಡ ನಮ್ಮನ್ನ ಸಪೋರ್ಟ್ ಮಾಡಬೇಕು. ನೋಡಿ, ಒಂದು ವಿಚಾರ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಒಂದು ಭರವಸೆ ಇದ್ರೆ ಅದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ. 75 ವರ್ಷದಲ್ಲಿ ಎಲ್ಲಾ ಪಕ್ಷಗಳನ್ನು ನಾವು ನೋಡಿದ್ದೇವೆ, ಎಲ್ಲಾ ಲೀಡರ್ಸ್ ಗಳನ್ನು ನೋಡಿದ್ದೇವೆ. ಈ ಲೀಡರ್ಸ್ ಗಳು ಯಾವ ರೀತಿ ಲೂಟಿ ಹೊಡೆದ್ರು, ನಮ್ಮನ್ನ ಯಾವ ರೀತಿ ಬರ್ಬಾದ್ ಮಾಡಿದ್ರು ನಮಗೆಲ್ಲವೂ ಗೊತ್ತಿದೆ. ಮುಂದಿನ ಮಕ್ಕಳ ಭವಿಷ್ಯ ಒಳ್ಳೇದಾಗಬೇಕಾ? SDPI ಲೀಡರ್ಶಿಪ್ ನಲ್ಲಿ SDPIಗೆ ಮಾತ್ರ ಸಾಧ್ಯ ಅದು. ಯಾಕೆಂದ್ರೆ ನಾವು ನಮಗಾಗಿ ಬದುಕುವುದಿಲ್ಲ, ನಾವು ಜನರಿಗಾಗಿ ಬದುಕ್ತೀವಿ. ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಮರಣ ಅದು ಜನರಿಗಾಗಿ. हमारी जिंदगी, हमारी मौत ये तमाम कौमों, मिल्लत और मजलूमों के लिए, आने वाले हमारे नस्ल को एक बेहतरीन जिंदगी चाहिए, एक बेहतरीन फ्यूचर चाहिए. हमारे बच्चे IAS बनना है, IPS बनना है, अच्छे पोजीशन में जाना है, ईमानदार होना है, सच्चे आना है, इखलास का लोग होना है. तो एक ही पार्टी आपका साथ रहेगा, वो है सोशल डेमोक्रेटिक पार्टी ऑफ इंडिया. दूसरा कोई रास्ता नहीं है, कोई रास्ता नहीं है. बहुत जिम्मेदारी के साथ इस पार्टी के स्टेट प्रेसिडेंट के नाते मैं आपको बताता हूं, ये पार्टी का मकसद को पहचानो, हमारा इरादों को पहचानो, हमारा इखलास को पहचानो, हमारे साथ मजबूती के साथ करो, ताउन करो. पार्टी को ज्वाइन हो सकते हैं, ज्वाइन हो जाओ. पैसे के जरिए से हम लोग को सपोर्ट करते हैं, सपोर्ट करो. किस किस तरीके से इस पार्टी को आगे बढ़ा के हमारे बच्चों का, नस्लों के लिए वो अच्छा होगा. हम ऐसा ही बोलते बोलते मर जाएंगे, मगर हमारे आने वाले नस्ल एक बेहतरीन जिंदगी होना, एक बाखौफ जिंदगी होना, एक बाइज्जत जिंदगी होना. तो एक ही रास्ता है आपको. SDPI को जुड़ो, SDPI को मजबूत करो, SDPI को आगे बढ़ाओ. बस इतना ही अदबन गुजारिश करते हुए मैं बात को खत्म करता हूं. अस्सलाम वालेकुम, शुक्रिया, जय हिंद, जय कर्नाटका, जय SDPI. थैंक यू. ಧನ್ಯವಾದಗಳು. ನಮ್ಮನ್ನು ಉದ್ದೇಶಿಸಿ ಈ ಒಂದು ಜಾಥಾದ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದಂತಹ ರಾಜ್ಯಾಧ್ಯಕ್ಷರು ಆದಂತಹ ಅಬ್ದುಲ್ ಮಜೀದ್ ಅವರಿಗೆ, ಈ ಒಂದು ಜಾಥಾದ ಉದ್ದೇಶಗಳ ಕುರಿತು ಮಾತನಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಯುವ ನಾಯಕರು, ಈ ಜಿಲ್ಲೆಯ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉಸ್ತುವಾರಿಗಳು, ನೂತನ ರಾಜ್ಯ ಕಾರ್ಯದರ್ಶಿಗಳಾದಂತಹ ರಿಯಾಜ್ ಕಣ್ಬು ಅವರಿಗೆ ನಾನು ಪೋಡಿಯಂಗೆ ಆಹ್ವಾನಿಸುತ್ತೇನೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಪಕ್ಷದ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ನಾಯಕರುಗಳೇ, ಸ್ಥಳೀಯ ಮಟ್ಟದ ನಾಯಕರುಗಳೇ, ಅದೇ ರೀತಿಯಲ್ಲಿ ನೆರೆದಿರತಕ್ಕಂಥ ಹಿತೈಷಿಗಳೇ, ಮಹಿಳೆಯರೇ, ಪಕ್ಷದ ಕಾರ್ಯಕರ್ತರೇ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ವರ್ಷ ಚಳಿಗಾಲ ಅಧಿವೇಶನ ಮಾಡುವಾಗ ಒಂದು ತೀರ್ಮಾನ
ತೀರ್ಮಾನವನ್ನು ಕೈಗೊಂಡಿತ್ತು. ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ವೋಟನ್ನು ಪಡೆಯಲಿಕ್ಕೆ ದಲಿತ ಮತ್ತು ಮುಸ್ಲಿಂ ಸಮುದಾಯಗಳಿಗೆ ಮತ್ತು ಕರ್ನಾಟಕದ ಜನತೆಗೆ ನೀಡಿದಂಥ ಭರವಸೆ ಏನಿದೆ, ಆ ಭರವಸೆಗಳನ್ನು ಈಡೇರಿಸದೆ ನಾವು ಸುಮ್ಮನೆ ಕೂರುವುದಿಲ್ಲ ಅನ್ನುವಂತಹ ತೀರ್ಮಾನ ನಾವು 1 ವರ್ಷ ಮುಂದೆ ಕೈಗೊಂಡೆವು. ನಾವು ಬೆಳಗಾವಿಗೆ ಹೋದೆವು. ಆ ಬೆಳಗಾವಿಗೆ ಹೋದ ನಂತರವೂ ಈವರೆಗೂ ಕೂಡ ನಮ್ಮ ಬೇಡಿಕೆಗಳು ಈಡೇರದ ಕಾರಣ ಮತ್ತೆ ನಾವು ಆ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿರುವಂತಹದ್ದು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಬಹಳಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟರು. ಇನ್ನೂ ಕೂಡ ಅಫ್ಸರ್ ಕೊಡ್ಲಿಪೇಟೆ, ಅದೇ ರೀತಿ ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ಭಾಸ್ಕರ್ ಪ್ರಸಾದ್ ಅವರು ಕೂಡ ನಿಮ್ಮ ಮುಂದೆ ವಿಚಾರವನ್ನ ಮಂಡಿಸಲಿಕ್ಕಿದ್ದಾರೆ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಜನರು ಎಸ್ಡಿಪಿಯನ್ನ ಅರಿತವರಿದ್ದೀರಿ. ಕಳೆದ ಚುನಾವಣೆಯಲ್ಲಿ ಹುಣಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಡಿಪಿಯ ಅಭ್ಯರ್ಥಿಯನ್ನ ಹಾಕುವಂತ ಎಲ್ಲ ಅವಕಾಶ ಇತ್ತು. ನಮ್ಮ ನಡುವೆ ಚರ್ಚೆಗಳು ಕೂಡ ನಡೆದಿತ್ತು. ಆದರೂ ಕೂಡ ಬಿಜೆಪಿ ಬರುವುದು ಬೇಡ ಅನ್ನುವಂತ ಉದ್ದೇಶದಿಂದ ನಾವಿಲ್ಲಿ ಚುನಾವಣೆಗೆ ಸ್ಪರ್ಧಿಸಲಿಲ್ಲ. ಅದು ಬಿಟ್ಟು ನಮಗೆ ಓಟು ಬೀಳುವುದಿಲ್ಲ ಅಂತ ಹೇಳಿ ಅಲ್ಲ, ಅದು ಬಿಟ್ಟು ನಮಗೆ ಅಭ್ಯರ್ಥಿ ಇಲ್ಲದೆ ಅಲ್ಲ, ಅದು ಬಿಟ್ಟು ಎಸ್ಡಿಪಿಗೆ ತಾಕತ್ತು ಇಲ್ಲದೆ ಕೂಡ ಅಲ್ಲ. ಆದ್ರೆ ಬಹಳ ದುಡುಕಿನಿಂದ ಇಲ್ಲಿಯ MLA ಅವರು ಮಾತನಾಡ್ತಾರೆ. ನಿನ್ನೆಯೂ ಕೂಡ ವಿಧಾನಸೌಧದೊಳಗಡೆ ಮಾತಾಡಿದ್ರು. ಆದ್ರೆ ಈ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಇಲ್ಲಿಯ MLAಯನ್ನ ಪ್ರಶ್ನೆ ಮಾಡಬಾರ್ದು. ಅವರಿಗೆ ಇಲ್ಲಿ ವಿಜಯ ಆಗಬೇಕಾದ್ರೆ ನಿರ್ಣಾಯಕ ಮತ ಮುಸಲ್ಮಾನರದ್ದಾಗಿದೆ ಅನ್ನೋದನ್ನ ಮನೆ ಕಾಶಪ್ಪನವರು ಅರ್ಥ ಮಾಡಿಕೊಳ್ಬೇಕು. ವಕ್ಫ್ನ ವಿಚಾರದಲ್ಲಿ, 2B ಮೀಸಲಾತಿಯ ವಿಚಾರದಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂತಹ ರಂಜಾನ್ ಕಲಿವಾಲ್ ರವರು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ನೀವು ಸಹಿಸುವುದಿಲ್ಲ. ಮರುದಿವಸ ನಿಮ್ಮ ಚೇಲಾಗಿರುವಂತಹ ಗುಲಾಮರಾಗಿರ್ತಕ್ಕಂಥ ಕೆಲವೊಂದು ಕರೆಸಿಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತೀರಿ. ಅರ್ಥ ಮಾಡಿಕೊಳ್ಳಿ. ಚುನಾವಣೆ 3 ವರ್ಷ ಕಳೆದು ಮತ್ತೊಮ್ಮೆ ಇದೇ ಕ್ಷೇತ್ರದಲ್ಲಿ ಬರಲಿಕ್ಕಿದೆ. ಆ ಸಂದರ್ಭದಲ್ಲಿ ಇದೇ ರಂಜಾನ್ ಕಲಿವಾಲ್ ಅವರನ್ನ ನಿಮ್ಮ ವಿರುದ್ಧವಾಗಿ ಚುನಾವಣೆಗೆ ನಿಲ್ಲಿಸಲಿಕ್ಕೆ ನಾವು ಲೋಕಸಭೆಗೆ ಬರಬಹುದು. ನೀವು ನಮ್ಮಲ್ಲಿ ಗೌರವಯುತವಾಗಿ ಮಾತಾಡಿ, ನೀವು ನಮ್ಮ ನಿಯೋಗದೊಂದಿಗೆ ಕೂರಿಸಿ ಮಾತಾಡಿ, ನೀವು ನಿಮ್ಮ ಕಚೇರಿಗೆ ಕರೆದು ಮಾತಾಡಿ. ಅದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನು ಕರೆದು ಅಲ್ಲಿಗೂ ತಂತ್ರಗಾರಿಕೆಯಿಂದ ನಮ್ಮ ಕಾರ್ಯಕರ್ತ ಶಾಮಿತ್ರನ್ನು ಕೂಡ ಕರೆಸಿ ಪತ್ರಿಕಾಗೋಷ್ಠಿಯಲ್ಲಿ ಕೂರಿಸಿದ್ರೆ ನಿಮ್ಮ ಬೇರೆ ಬೇಯಬಹುದು ಅಂತ ನೀವು ಅಂದುಕೊಳ್ಬೇಡಿ. ಖಂಡಿತವಾಗಿಯೂ ನೀವು ಒಳ್ಳೆಯ ರೀತಿಯಲ್ಲಿ ನಡೆದ್ರೆ ನಾವು ಒಳ್ಳೆಯ ರೀತಿಯಲ್ಲಿ ನಿಮ್ಮೊಂದಿಗೆ ಸ್ಪಂದಿಸಲಿಕ್ಕೆ ತಯಾರಿದ್ದೇವೆ. ಅದಲ್ಲ, ನೀವು ಉಲ್ಟಾ ಹೋಗುವುದಾದ್ರೆ ಯಾವ ರೀತಿ ಉಲ್ಟಾ ಹೊಡೆಯಬೇಕಂತೇಳಿ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಖಂಡಿತವಾಗಿಯೂ ಗೊತ್ತಿದೆ ಅನ್ನೋದನ್ನ ಕಾಶಪ್ಪನವರೇ ಅರ್ಥ ಮಾಡಿಕೊಳ್ಬೇಕು. ನೀವು ಮಾಡಬೇಕಾದದ್ದೇನು? ನೀವು ಮಾಡಬೇಕಾದಂತ ಬಹಳಷ್ಟು ವಿಚಾರಗಳಿವೆ. ಸರ್ಕಾರದಲ್ಲಿ ಹಲವು ತೊಂದರೆಗಳಿವೆ. ಭ್ರಷ್ಟಾಚಾರಗಳು ನಡೀತಾ ಇದೆ. ಕೋರ್ಟ್ಗಳಲ್ಲಿ ಕೇಸುಗಳು ನಡೀತಾ ಇದೆ. ಇದನ್ನ ನ್ಯಾಯಯುತವಾಗಿ ತೀರ್ಪು ಮಾಡುವಂತ ಕೆಲಸಕ್ಕೆ ಕೈ ಹಾಕಿ ಇಲ್ಲಿನ ಮುಸಲ್ಮಾನರಿಗೆ ನ್ಯಾಯವನ್ನು ಕೊಡಿ. ನಿಮ್ಮ ಕ್ಷೇತ್ರದಲ್ಲಿ 40-50ರಷ್ಟು ದಲಿತ ಮತ್ತು ಮುಸಲ್ಮಾನರಿಗೆ ಮೂಲ ಸೌಕರ್ಯಗಳಿಲ್ಲ, ಶೌಚಾಲಯಗಳಿಲ್ಲ, ಮನೆಗಳಿಲ್ಲ. ಆ ಅಭಿವೃದ್ಧಿಯನ್ನು ಮಾಡಿ ಅವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವಂತ ಕೆಲಸವನ್ನ ಮಾಡಿ. ನಿಮ್ಮ ಜಿಲ್ಲೆಯಲ್ಲಿ 70ರಷ್ಟು ಕುಟುಂಬಗಳಿಗೆ ಮನೆಗೆ ಶೌಚಾಲಯಗಳಿಲ್ಲ. ಅರ್ಥ ಮಾಡಿಕೊಳ್ಬೇಕು. ನೀವು 70ರಷ್ಟು ಕುಟುಂಬಗಳಿಗೆ ಶೌಚಾಲಯಗಳಿಲ್ಲ. ಅವರು ಬಯಲು ಪ್ರದೇಶಗಳಿಗೆ ಹೋಗ್ಬೇಕು. ಪಾಪ ಮಹಿಳೆಯರು 7-8 ಗಂಟೆ ಆಗ್ಲಿಕ್ಕೆ ಕಾಯಬೇಕು.
ಅಂತ ಪರಿಸ್ಥಿತಿ ನಿಮ್ಮ ಜಿಲ್ಲೆಗಳಲ್ಲಿದೆ. ಈ ಜಿಲ್ಲೆಯ ಒಬ್ಬ ಪ್ರತಿನಿಧಿ ಎಂಬ ವಿಚಾರವಾಗಿ ನೀವು ಇದನ್ನು ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಿ. ಇನ್ನು ನಿಮಗೆ ಮತ ಹಾಕಿದಂತ ಮುಸಲ್ಮಾನರ ಮೇಲೆ ಏನಾದ್ರೂ ಋಣ ಇದ್ರೆ, ಈಗ ಅಧಿವೇಶನ ನಡೀತಾ ಇದೆ. ನಮ್ಮ ಈ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾತ್ರೆ ಏನಿದೆ, ಇದು ಬೆಳಗಾವಿಯ ದಡ ಸೇರುವ ಮುನ್ನ ತಾಕತ್ತಿದ್ರೆ, ದಮ್ಮಿದ್ರೆ ಈ ಮುಸಲ್ಮಾನರ ಟೋಪಿ ಮೀಸಲಾತಿಗಾಗಿ ವಿಧಾನಸೌಧದೊಳಗಡೆ ಮಾತನಾಡಿ. ಎಂದಾದ್ರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಇಲ್ಲಿಯ ಮುಸಲ್ಮಾನರು ನಿಮ್ಮ ಜೊತೆ ಇರಬಹುದು ಅನ್ನೋದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಇಲ್ಲಿಯ ಮುಸ್ಲಿಂ ಮತ ಬಾಂಧವರು, ದಲಿತ ಬಾಂಧವರು ಕೂಡ ಅರ್ಥ ಮಾಡಿಕೊಳ್ಬೇಕು. ಕೇವಲ ವೋಟ್ ಹಾಕುವಂತಹ ವೋಟ್ ಬ್ಯಾಂಕ್ಗಳಾಗಿದೆ. ನಿಮ್ಮ ಹಕ್ಕುಗಳನ್ನ ಯಾವ ರೀತಿ ಪಡೆಯಬೇಕು ಅನ್ನೋದ್ರ ಕುರಿತು ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಮತವನ್ನು ಚಲಾಯಿಸಬೇಕು. ಇನ್ನು ಮುಂದೆ ಪರ್ಯಾಯವಾದಂತಹ ರಾಜಕೀಯದಲ್ಲಿ ಮುಸಲ್ಮಾನರು, ದಲಿತರು ಒಗ್ಗಟ್ಟಾಗಿ ಹೋಗದೆ ಹೋದ್ರೆ ಭಾಸ್ಕರ್ ಪ್ರಸಾದ್ ಮತ್ತು ಅಬ್ದುಲ್ ಮಜೀದ್ ರವರಿಗೆ ಒಂದು ವೇದಿಕೆಯಲ್ಲಿ, ಒಂದು ಹೋರಾಟದಲ್ಲಿ, ಒಂದು ಪಕ್ಷದಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿದ್ರೆ, ಮುಸ್ಲಿಂ ಮತ್ತು ದಲಿತರಿಗೂ ಕೂಡ ಒಂದು ವೇದಿಕೆಯಲ್ಲಿ, ಒಂದು ಪಕ್ಷದಲ್ಲಿ ಒಟ್ಟಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗಬೇಕು. ಎಂದಾದ್ರೆ ಕರ್ನಾಟಕದಲ್ಲಿ ಹಲವಾರು ರಾಜಕೀಯ ಬದಲಾವಣೆಗಳನ್ನ ನಮಗೆ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಈ ಒಂದು ಬಾಗಲಕೋಟೆಯಲ್ಲಿ ಒಂದು ಪರ್ಯಾಯ ಶಕ್ತಿಯಾಗಿ ಇಲ್ಲಿರುವಂತಹ ಪಾರಂಪರಿಕ ಪಕ್ಷಗಳಿಗೆ ಬುದ್ಧಿ ಕಲಿಸುವಂತಹ ರೀತಿಯಲ್ಲಿ ದಲಿತ ಮತ್ತು ಮುಸಲ್ಮಾನರು ಒಟ್ಟಾಗೋಣ ಅಂತ ಹೇಳಿ ಹಾರೈಸುತ್ತಾ ಈ ಒಂದು ಚಲೋ ಬೆಳಗಾವಿಗೆ ನಿಮ್ಮ ಎಲ್ಲ ರೀತಿಯ ಸಹಕಾರ ಮತ್ತು ಬೆಂಬಲವಿರಲಿ ಅಂತ ಹೇಳಿಕೊಳ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಆಗ್ತಾ ಇದ್ದೇನೆ. ಜೈ ಹಿಂದ್, ಜೈ SDPI. ಧನ್ಯವಾದಗಳು ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಅವರಿಗೆ. ನಮ್ಮನ್ನು ಸ್ಫೂರ್ತಿದಾಯಕವಾಗಿ ಹುರಿದುಂಬಿಸುತ್ತಾ SDPI ಪಕ್ಷ ಈ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಏನು ಇಲ್ಲಿಯ ನಡೆಯುವಂತಹ ನಗರಸಭೆ ಮತ್ತು ಪುರಸಭೆ ಚುನಾವಣೆಗಳು ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿಯೂ ಸ್ಪರ್ಧಿಸಲಿಕ್ಕೆ ಸಫಲವಾಗಿದೆ ಅಂತೇಳಿ ನಮ್ಮನ್ನು ಹುರಿದುಂಬಿಸಿದಂತಹ ರಿಯಾಜ್ ಕಡಂಬು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ತರನಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಈ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಈ ಜಾಥಾದ ಸಹ ಸಂಚಾಲಕರು, ಉತ್ತಮ ವಾಗ್ಮಿಯೂ ಆದಂತಹ ಅಫ್ಸರ್ ಕೊಡ್ಲಿಪೇಟೆ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರು ಆದ ಅಬ್ದುಲ್ ಮಜೀದ್ ಮೈಸೂರವರೇ, ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ 2 ಇದರ ಸಂಚಾಲಕರು, ಹುಟ್ಟು ಹೋರಾಟಗಾರರು, ದಲಿತ ಸಂಘಟನೆಗಳ ಒಕ್ಕೂಟಗಳ ಮುಖಂಡರು ಆಗಿರುವಂತಹ ಆತ್ಮೀಯರು ಆದಂತಹ BR ಭಾಸ್ಕರ್ ಪ್ರಸಾದ್ ರವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ರಾಜ್ಯ ಸಂಗಾತಿಗಳೇ, ಜಿಲ್ಲಾ ಸಂಗಾತಿಗಳೇ ಮತ್ತು ನನ್ನ ಎದುರಿಗೆ ಆಸೀನರಾಗಿರುವಂತಹ ಎಲ್ಲ ಇಳಕಲ್ ನಗರದ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಆಗಮಿಸಿರುವಂತಹ ಎಲ್ಲ ನನ್ನ ಆತ್ಮೀಯರೇ ಮತ್ತು ಮಹಿಳಾ ಶಿರೋಮಣಿಗಳೇ, ಎಲ್ಲರ ಮೇಲೂ ಕೂಡ ಭಗವಂತ ಶಾಂತಿಯನ್ನ ಕರುಣಿಸಲಿ. अस्सलामु अलैकुम व रहमतुल्लाहि व बरकातहू। उर्दू में बात करने का रिक्वेस्ट आया है। एक 10 मिनट मेरी बात करूंगा। बहुत सारे बातें हमारे सदर साहब आपके सामने रखे हैं। मुझे पता नहीं जिस दर्द से वो अपने बात का इजहार कर रहे थे, अपोजिशन से वो रेस्पॉन्स नहीं आ रहा था बोल के भी उन्होंने बात में तस्कीरा करे। देखिए, हमारे दिलों में जो चिंगारी है, हमारे दिलों में जो दर्द है, हमारे दिलों में जो मकसद है, वो मकसद लेके हम आप तक आए हैं। आप लोग हमें नहीं सुनेंगे तो हम किसे सुनाएंगे? खुले आसमान को तो कान नहीं है,
ये फैली हुई जमीन को तो कान नहीं है, ये बयाबान जंगलों को तो काने नहीं है। आप लोगों के सामने कुछ मकसद लेके हम आए हैं, तो गौर से सुनो और सुन के आप खामोश भी मत नहीं बैठना। सुनने के बाद ये बातों को अपने गलियों तक, अपने कूंचों तक, अपने घरों तक, अपने फैमिलियों तक पहुंचाना भी आपकी जिम्मेदारी है। तो मैं ज्यादा वसी बात नहीं करूंगा, मुझे भी एक 4 बातें आपको बताना है। सबसे पहले हमें आज इस रोड पर लाके ठहराने वाले, आज इस मकाम पे लाके हमारे हुकूक के लिए साहिली किनारा जो अरबी समुद्र है, जो उड़पी की सरजमीन से पिछले 5 दिनों से यहाँ तक आके और यहाँ से बेलगाम को जाने पर मजबूर करने वाले लोगों से कुछ सवालात भी मुझे करना है। लेकिन सवाल करूंगा तो कहां से शुरू करूंगा, कितने सवाल करूंगा और कितने सवालों का जवाब वो दे सकते हैं। इसके लिए राहत इंदौरी साहब के एक छोटी से एक शायरी के साथ ये सवाल मैं करना चाहता हूं। ये मेरा सवाल नहीं है, ये कर्नाटक के 1 करोड़ मुसलमानों का सवाल है। 1 करोड़ मुसलमानों का सवाल मैं करना चाह रहा हूं। मीडिया के जरिए से असेंबली में बैठे हुए मेरे आजीजोना 10 MLA, 3 MLC, आप लोगों तक मैं एक सवाल आपके सामने रख रहा हूं, हो सके तो इसका जवाब दो। नजर तो मिलाओ, जुबान तो खोलो, नजर तो मिलाओ, जवाब तो दो। जुबान तो खोलो, नजर तो मिलाओ SDPI से, नजर तो मिलाओ 1 करोड़ मुसलमानों से। जुबान तो खोलो, नजर तो मिलाओ, जवाब तो दो। हम कितने बार लुटे हैं, हम कितने बार लुटे हैं, मुझे जवाब तो दो, मुझे जवाब तो दो। जितने भी इलेक्शन आए, हर इलेक्शन में आके आप बोले नहीं बीजेपी आ जाएगी, नहीं वोट बढ़ जाएंगे, कांग्रेस को हुकूमत में लाना, कांग्रेस अगर आ गई तो हमारी मसीहा बन जाएगी, कांग्रेस अगर आ गई हमारे पूरे हुकूक मिल जाएंगे। 75 इयर्स में, आजादी के बाद में कितने साल हमने कांग्रेस को वोट डाल के मेरे दादा साहब थे, मेरे दादा साहब बोलते थे किसको वोट डालना बोल के पूछा मैं बात इंदिरा गांधी का हाथ को वोट डालना, सो दूसरे को किसी को नहीं डालना। मैं पूछा हमारे दादा साहब से क्या वैसा इंदिरा गांधी कर डाले आपको? नहीं, इंदिरा गांधी बहुत काम करी है मुसलमानों के लिए, लेकिन मेरे दादा साहब को मालूम नहीं था इंदिरा गांधी मर के कितने की साल हो गया था, लेकिन इंदिरा गांधी के हाथ को वो नहीं भूले थे। ऐसा ही हमारे कौम का हालत भी है। आज भी अगर आप देहातों में जाके पूछेंगे किसे वोट डालना, नहीं कांग्रेस को डालना, कहीं को कांग्रेस को डालना, नहीं वो इंदिरा गांधी के हाथ को वोट डालना। कौन से गफलत में बैठे हैं, कौन से जिहालत में बैठे हैं। ये तो जाकर आज असेंबली में बैठे, जो पार्लियामेंट में बैठे, हमारे ऊपर जो वादे करके गए थे, एक भी अगर वादा पूरा करके है तो बोलो हम ये सोशल डेमोक्रेटिक पार्टी ऑफ इंडिया से उड़पी से बेलगाम जाने की जरूरत नहीं पड़ती थी। एक भी वादा 18 महीने हो गए कर्नाटक में कांग्रेस की हुकूमत आके। कांग्रेस के जितने भी MLA हैं, ये पूरे MLA इलेक्शन के दौरान हमारे घरों तक आए, आकर बोले नहीं बीजेपी जब हुकूमत में थी हमारे बच्चियों के सर का हिजाब छीन ली है, तो कांग्रेस आई तो क्या हो जाएगा, हिजाब वापस लाएंगे। मुझे बताओ आज इस इंडिया में चड्डी पहनने को इख्तियार है, मिट्टी पहनने को इख्तियार है, और एक घर में एक औरत, एक लड़का, एक मर्द, एक औरत बिना शादी करे हुए, बिना निकाह के रहने का भी इख्तियार सुप्रीम कोर्ट दिया है, लिविंग का इख्तियार है। हमारे बच्चियां अपनी इस्मत को संभाल के सर पर एक आधा मीटर कपड़ा डालने के लिए इजाजत नहीं है दुनिया में।
इजाजत नहीं है इंडिया में। मैं पूछना चाहता हूं कांग्रेस के सभी लीडर्सों से, सिद्धरामैया साहब आप वादा किए थे, आप भी मैसूर के एक प्रोग्राम में बोले थे आज से हिजाब के ऊपर की पाबंदी को पीछे हटा लिया हूं। आज हिजाब से पाबंदी पीछे हटाने की वजह से अब कोई रिस्ट्रिक्शन नहीं रहेगा, लेकिन 24 घंटे के अंदर अंदर यू टर्न मारे, 24 घंटे के अंदर अंदर यू टर्न मारे। इसलिए हम यहाँ पर लिखे हैं यू टर्न स्टेट गवर्नमेंट बोल के। सोशल डेमोक्रेटिक पार्टी ऑफ इंडिया पूछना चाह रही है, आज जो असेंबली के अंदर हमारे कम्युनिटी के 50 लाख वोट लेकर जो जीत के आए, अगर मुसलमान इन मासों के पिछले इलेक्शन में कांग्रेस को वोट नहीं डालते तो रिजल्ट क्या आता? रिजल्ट क्या आता मालूम? 135 सीट कांग्रेस को नहीं आते थे और बीजेपी की हुकूमत आ सकती थी। हम सब मिलके ये इरादा किए, देखेंगे इतना बोल रहे हैं, मस्जिदों से बयान ना चले, लैपटॉप पकड़ के हमारे घरों तक आए, पूरा स्टैटिस्टिक्स बताए, आए तो कुछ तो भी करेंगे बोल के। लेकिन 18 महीने हो गए, हमारे बच्चियों का आधा मीटर हिजाब देने की ताकत इनमें नहीं है। ऐसे बुज़दिलों के साथ और कितने दिन गुजारेंगे? ये हमारे हुकूक को देने वाले नहीं हैं, इसलिए हमारे हुकूक को छीन कर लेना पड़ेगा। डॉक्टर बाबा साहेब अम्बेडकर जो कॉन्स्टिट्यूशन लिखे हैं, वो कॉन्स्टिट्यूशन में ये बात भी उन्होंने लिखे हैं, अगर आपकी रूलिंग गवर्नमेंट आपको वादा कर कर आपके वादा पूर्ण नहीं करेंगे तो उनके खिलाफ एहतजाज करने का परमिशन कॉन्स्टिट्यूशन ऑफ इंडिया में हमें दिया गया है। वो हुकूक निभाने के लिए सोशल डेमोक्रेटिक पार्टी ऑफ इंडिया उडुपी से लेकर बेलगाम तक हम जा रहे हैं। और ये भी हमें पता है हमारे उडुपी से बेलगाम चले जाने से इनके कानों तक हमारी आवाज नहीं पहुंचेगी। लेकिन मैं एक खुशखबरी भी आपको देना चाहता हूं, हमारे लीडर्स पिछले 5 दिनों से मेरे ख्याल से 50 प्रोग्राम्स करे रहेंगे, 50 जगहों पर हमें कैंपेन करके आए। लेकिन अल्हम्दुलिल्लाह सुम्मा अल्हम्दुलिल्लाह अल्लाह का करम ऐसा हुआ, 5 दिन हम चले हैं, अभी 2 दिन बाकी हैं बेलगाम जाने के लिए। 5 दिन के अंदर हमें जो सवालात लेके कैंपेन चलाए थे, कल असेंबली के अंदर सीएम के पॉलिटिकल सेक्रेटरी नसीर अहमद साहब वक्फ के जायदाद के बारे में एक स्टेटमेंट दिए हैं, अच्छा एक डिबेट किए हैं। हम सलाम करते हैं नसीर अहमद साहब को, लेकिन क्लैप्स मारने की जरूरत नहीं, क्लैप्स मारने की जरूरत नहीं। आपने वक्फ क्या, वक्फ की जायदाद क्या, वक्फ की अहमियत क्या, कितनी जमीन हड़पी गई है, ये अच्छे तरीके से स्टैटिस्टिक्स आप असेंबली में रखे। लेकिन मेरा सवाल अलग है, मेरा सवाल अलग है। मैं पूछना चाहता हूं, आपको असेंबली में हमें सवाल करने के लिए नहीं भेजे नसीर अहमद साहब, मैं बहुत जिम्मेदारी के साथ कह रहा हूं, आप सीएम के पॉलिटिकल सेक्रेटरी भी हैं, आपको चाहिए था ये असेंबली में डिबेट के साथ साथ जो 8000 एकड़ जमीन हमारी जो आज इंक्रोचमेंट करे हैं कर्नाटक में, तकरीबन 1,20,000 एकड़ जमीन में सिर्फ वक्फ की मिल्कियत में 20,000 एकड़ जमीन बची हुई, जो 80,000 एकड़ जमीन हड़पी गई है। आप ऑर्डर पास करना था, आपके हाथ में पावर है, आप अपोजिशन में नहीं है, आप रूलिंग में हैं, आप रूलिंग में रहने के बिना पर आप ऑर्डर कराना था। लेकिन आप अभी भी डिबेट कर रहे हैं, अभी आप डिबेट कर रहे हैं। आपको गलत लगेगी मेरी बात, क्योंकि आपको सवाल करने वाले कोई नहीं रहेंगे, लेकिन मैं आपको सवाल करने के लिए नहीं आया। मेरे प्यारे नसीर अहमद साहब, जमीर अहमद साहब, तनवीर सेठ साहब, रहीम खान साहब, खनीज फातिमा साहब, मोहतरमा खनीज फातिमा साहब, हारिस साहब, जितने भी मुस्लिम एमएलए हैं, ये बात याद रखो, आज आप हुकूमत में हैं, रूलिंग गवर्नमेंट में हैं। आज अगर आप
अल्लाह के नाम पर वक्फ की गई जमीन के बारे में, हमारे बच्चियों के जो हिजाब के बारे में आप आर्डर पास नहीं करेंगे तो ये दुनिया फानी है। एक ना एक दिन इस दुनिया से आखिरत में मैदान में आपको खड़े बना पड़ेगा। तब ये छोटी छोटी बच्चियां अल्लाह के दरबार में आपको सवाल करेंगे, तब क्या जवाब देंगे आप क्या जवाब दे सकते हैं? याद रखो, सोशल डेमोक्रेटिक पार्टी ऑफ इंडिया आज आपकी जिम्मेदारी का एहसास जगाने की काम कर रही है। आज जाग लो, आज अगर आप एहसास आपका जग गया, मैं लात मारता हूं ऐसी सियासत को जो हमारे कौम के मैयतों के ऊपर सियासत करने वाली सियासत को लात मारता हूं। किसे चाहिए ऐसा एमएलए, किसे चाहिए ऐसी मिनिस्टरशिप, किसे चाहिए ऐसा चीफ मिनिस्टर? अगर आपके आप में इख्तियार है तो अल्लाह को डर कर, अल्लाह और रसूल को हाजिर और नाजिर जानकर आप काम करो, तब अल्लाह भी आपके काम को पसंद करेगा। हम आखिर में जाकर जन्नत को जाने की इरादा रखते हैं, जन्नत को जाने का हम तमन्ना रखते हैं। आज हमारे ऊपर जो जुल्म चल रहा है, जो नाइंसाफी चल रही है, इसके खिलाफ बात करना पड़ेगा। अगर आप इस तरीके से बात करेंगे, दुनिया में भी आप कामयाब होंगे, आखिरत में भी आप कामयाबी होंगे। बहुत दर्द होता है मुझे। अब्दुल मजीद साहब, भास्कर प्रसाद साहब, क्या इनको बीवी बच्चे नहीं है? इनके भी आल औलाद है, उनका भी बिजनेस है, लेकिन क्यों उड़पी से लेकर बेलगाम तक जा रहे हैं? ये दो लीडर जो सोशल डेमोक्रेटिक पार्टी ऑफ इंडिया अपनी जिम्मेदारी को निभा रही है। मुझे पता नहीं मेरे हयाती में मैं एसडीपी का एमएलए को देखता हूँ या नहीं देखता हूँ, लेकिन मुझे अल्लाह की जात से उम्मीद है ये जो छोटे छोटे बच्चे यहाँ पर बैठे हैं, इनके जमाने में तो जरूर एसडीपी का एमएलए होगा, जरूर एसडीपी का चीफ मिनिस्टर बनेगा, जरूर एसडीपी का होम मिनिस्टर भी बनेगा। जब एसडीपी के हाथ में इख्तिदार देंगे, हम किसी के ऊपर नाइंसाफी नहीं करेंगे। कोई भी जात का क्यों ना हो, वो ब्राह्मण क्यों ना हो, वो क्रिश्चियन क्यों ना हो, वो कलिगा क्यों ना हो, वो लिंगायत क्यों ना हो, किसी के ऊपर भी हम जोर जबरदस्ती नहीं करेंगे। उनके जो कॉन्स्टिट्यूशनल राइट्स हैं, वो राइट्स को देने की कोशिश हम करेंगे। हमारी तारीख उठा के देख लो, हमारी तारीख में फिरौन के सामने नहीं झुकी ये कौम, ये मोदी के सामने कैसे झुक सकते हैं? फिरौन के सामने नहीं झुके। हम इंसाफ के लिए किस तरीके की भी कुर्बानी अगर देना पड़े तो पहली फहरिस्त में सोशल डेमोक्रेटिक पार्टी ऑफ इंडिया के लीडर तैयार रहेंगे। लेकिन अफसोस इस बात का है, ये कौम हमारी चीज को, हमारे मकसद को समझने में देरी कर रही है। लेकिन अल्लाह के घर में देर है लेकिन अंधेर नहीं है, वो भी एक दिन आएंगे इंशाअल्लाह। आज के इस इल्कल के सरजमीन पर बहुत सारी बातें कैंपेन के बारे में हमारे सदर साहब बता चुके हैं, मैं उसको रिपीट करना नहीं चाहता। आप लोगों से मेरी एक आजीज़ाना गुजारिश है, देखो ये दुनिया में जितने दिन भी आप जिंदगी कर लो, लेकिन यहाँ पर हमें परमानेंट रहना नहीं है, हमें एक दिन इस दुनिया से गुजरना है। ऐसा कोई एक तो काम हम करके जाएंगे, हमारे इस दुनिया से गुजर जाने के बाद भी ये दुनिया हमें याद रखे। जैसा कि 275 ईयर्स हो गए, 270 को 5 साल हो गए, लेकिन आज भी शहीद मिल्लत टीपू सुल्तान को दुनिया याद करती है। क्यों याद करती है? ऐसे ही याद नहीं करती। हम सब उनके स्टोरियां सुनते हैं, उनके स्टेटस रखते हैं, उनके बारे में अच्छे फिल्में देखते हैं, सीरियल देखते हैं। द सोल ऑफ टीपू सुल्तान, जरा उनकी जिंदगी का जायजा तो लो, उनकी जिंदगी का जायजा तो लो। अगर वो चाहते रॉयल लाइफ गुजार सकते थे, ब्रिटिशों ने उनके सामने क्या क्या ऑफर नहीं दिया, क्या क्या ऑफर नहीं दिया, लेकिन उन्होंने कभी भी बातिल ताकत के सामने सर नहीं झुकाया। अगर जीते हैं तो शेर के जैसा जींगे, गीदड़ के 100 दिन की जिंदगी से शेर की एक दिन की जिंदगी काफी है बोल के एक मैसेज उन्होंने दिया। तो हमें भी चाहिए, मौत तो हक है, मौत के बारे में किसी को इख्तिलाफ नहीं है। कोई भी जात वाला हो, अमेरिका वाला हो, फ्रांस वाला हो, दुबई वाला हो, यूकल वाला हो, सब भी मानते हैं तो मरना है, लेकिन डरना किस बात की है? अल्लाह मेरे तकदीर में
किस तरीके की मौत लिखा है वो आके ही गुजरना है, इससे कोई बच नहीं सकता। लेकिन ये चीज याद रखो, जब तक हम इस दुनिया में जिंदा रहेंगे, हमारे रगों में खून दौड़ता रहेगा, हमारे जिस्म में जान बाकी रहेगी, अगर मेरे सामने कोई कौम को नाइंसाफी होती है तो उसके खिलाफ आवाज उठाना जो है वो हमारा ईमान का एक हिस्सा है। वो काम हम नहीं करेंगे तो ईमान में कहीं पर हमारी कमी हो सकती है। तो सोशल डेमोक्रेटिक पार्टी ऑफ इंडिया एक जिम्मेदार पॉलिटिकल पार्टी होने के नाते वो काम को हम कर रहे हैं, तो आप लोग हमें साथ देना पड़ेगा। अगर आपका साथ रहेगा तो हम हमारे मंजिल तक पहुंच सकते हैं। आखिर में एक दो बातें बता के मेरी बात को मैं खत्म करता हूं। आज के हमारे इस कैंपेन के जरिए से हम हिजाब के हुकूक को, वक्त के हुकूक को, वलमी सलाती और माइनॉरिटी के लिए खास करके 10,000 करोड़ बजट मांगने के लिए हम बेलगाम जा रहे हैं। और बेलगाम जाने के रास्ते में अभी 2 दिन बचे हुए हैं। ये 2 दिन में हम और एक बार हर स्पीच में मैं ये आपके रिक्वेस्ट कर रहा हूं, जब हम रिक्वेस्ट करें, खुशी हुई नसीर अहमद साहब बात करें असेंबली में, लेकिन मैं नसीर अहमद साहब को यहाँ के इलकल के सरजमीन से मैसेज देना चाहता हूँ, असेंबली में बात करने से फायदा नहीं। आपको पॉलिसी मेकिंग बॉडी में आपको एमएलसी बनाए हैं और असेंबली में जो 10 एमएलए हैं, आप 10 लोग और 3 एमएलसी मिल बैठ के कम से कम एक मीटिंग तो करो, कम से कम एक मीटिंग तो करो। सीएम सिद्धरामैया साहब को बोलो, एसडीपी वाले उड़पी से निकले हैं, अगर उन्हें उड़पी से बेलगाम आने तक कम से कम उनके 4-5 मांगों में एक मांग भी अगर हम पूरा नहीं करेंगे तो कल क्या मुंह लेके हम इस कौम के पास वोट मांगने जाएंगे। कम से कम उनकी कोई एक मांग तो पूरी करो। कम से कम जो 4% हमारा रिजर्वेशन है उसको रिस्टोर करके उसको 8% को तो बढ़ाओ, तो हमें बहुत खुशी होगी। हम आपके लिए दुआएं करेंगे। आप हुकूमत में हैं, आप पावर में हैं, आप ये काम कर सकते हैं। हमें तो अभी असेंबली में नहीं है। मैं बोलना चाहता हूँ, भास्कर प्रसाद जैसे, अब्दुल मजीद जैसे एक भी एमएलए अगर कर्नाटक की असेंबली में होता तो कैसा माय का लाल ऐसा था कि ये एजेंडे के ऊपर डिस्कस करे बगैर असेंबली चलने के लिए छोड़ते नहीं थे। टेबल मार के वो बात कर सकते थे, लेकिन हमें जिताए नहीं। लेकिन हमें गम नहीं है, जीतना हो तो हारना सीखना है पहले, उसके बाद जीत मिलती है। आसमान से उतर के हमें फरिश्ते आके हमें जिताएंगे नहीं। आप लोग आज हम ना जिताती, मुझे भरोसा है, अल्लाह की जात से भरोसा है, रिजल्ट देने वाला था उन्हें, आज नहीं तो कल आप जिताएंगे। लेकिन आज हम अभी 2 दिन बचे हुए हैं। ये इलकल की सरजमीन से मीडिया के जरिए से हमारे 10 एमएलए 3 एमएलसी से रिक्वेस्ट करता के निकले हैं। आपके एक एफआईआर से, आपके एक कंप्लेंट से, आपके एक केस से डरने वाले हम नहीं हैं। याद रखो, अगर 3 केस नहीं 300 केस भी आप डाल लो, ये कैंपेन रुकने वाला नहीं है। ये भास्कर प्रसाद, ये अब्दुल मजीद की जमात का नाम नहीं है सोशल डेमोक्रेटिक पार्टी ऑफ इंडिया। अगर इनको आप जेल में डालेंगे, ऐसे हजारों भास्कर प्रसाद, हजारों अब्दुल मजीद पैदा हो सकते हैं। ये जमात का नाम है सोशल डेमोक्रेटिक पार्टी ऑफ इंडिया। आज भी ये पार्टी के स्टेट सेक्रेटरी को आप जेल में कैद करे हैं, एक झूठा केस डाल के। जाके जरा उनके फैमिली से पूछो, जाके अगर फुर्सत हो तो जेल में एंट्री डाल के पूछो, आप जेल में है ना, क्या आपको जेल से रिहा करे तो डर के घर में बैठ जाएंगे क्या? नहीं, और एसडीपी में काम करेंगे। जाके पूछो, अगर वो एक ही जवाब देंगे
ना चूड़ी रखता हूँ ना तलवार रखता हूँ, ना चूड़ी रखता हूँ ना तलवार रखता हूँ, मुसलमान का बेटा हूँ, दिल में जिगर रखता हूँ। आ सितमगर हुनर आजमाए, तू तीर आजमा हम जिगर आजमाए, तू तीर आजमा हम जिगर आजमाए। हम एक इरादा लेके निकले हैं, हमें रुकाने की ताकत दुनिया में नहीं है। आप पैसों से हमें खरीद सकते हैं? नहीं। दुनिया में ऐसी करेंसी पैदा नहीं हुई कि एक ईमान वाले को खरीद सके। यहाँ डॉलर है, यहाँ यूरो है, यहाँ रुपी है, यहाँ दिरहम है, यहाँ पाउंड है। इंडियन रुपी को और दिरहम को बहुत डिफरेंस है, 70-80 रुपीज का डिफरेंस है। लेकिन SDPI के एक अदना से कैडर को खरीदने की करेंसी दुनिया में पैदा नहीं हुई। कितने दे के आप खरीदेंगे? ये आपके पैसों से खरीदने की जमात नहीं है। तो मैं बताना चाहता हूँ, ये जो सरजमीन से सोशल डेमोक्रेटिक पार्टी ऑफ इंडिया जो मकसद लेके आई है, यहाँ पर बहुत खुशी हुई। मेरे माँ बहने रात के 10-11 बज रहे हैं, फिर भी यहाँ बैठे हैं। क्यों? क्योंकि ये जो मकसद लेके आए हैं ये बहुत कम लोगों को समझ में आता है, सबको बाद में समझ में आता है। पहले जो कम लोगों को समझ में आता है वो फेरिस्त में आप चले हैं। आप फर्स्ट जनरेशन है SDPI के इनकल में। इंशाल्लाह एक दिन आएगा यहाँ पर SDPI का MLA जीतेगा, उस दिन आपका नाम लिया जाएगा। कौन भाई SDPI का MLA इतना अच्छा काम कर रहा है, 1 रुपया रिश्वत नहीं लेता, 1 रुपया नहीं करता, इसकी औकात नहीं। 2024 में यहाँ पर फलाने थे, उन्होंने SDPI को बढ़ाने की वजह से आज हम सुकून से हैं बोल के बोलने का दिन आएगा इंशाल्लाह। उम्मीद रखो। मैं ये बात से साथ मेरी जगह लेना चाहता हूँ। आइंदा और भी बहुत सारे हमारे काम हैं। जब हमारे कार्यकर्ता आपके घरों तक आएंगे, आपके दुकानों तक आएंगे, आपकी गली तक आएंगे, अगर आप उनको तारीफ करेंगे, उनको हौसला अफजाई देंगे और हम आगे बढ़ सकते हैं। जितने भी हमारे कार्यकर्ता हैं रुके हैं, उनको हम कोई सैलरी नहीं देते, कोई धर्मा नहीं देते। वो अपने काम काज करते हुए, अपना बिजनेस करते हुए, हमारे अपनी फैमिली की जिम्मेदारी निभाते हुए, ये कौम और मिल्लत के लिए, इस मुल्क के लिए कुछ ना कुछ करना बोल के एक जज्बा उनमें है, इसलिए आके वो काम कर रहे हैं। उनके जज्बे को आप और आप सपोर्ट करेंगे तो और अच्छे तरीके से काम कर सकते हैं। ये चाहता हम उडुपी से निकलकर दक्षिण कन्नड़ा, शिवमोग्गा और गदग आज आपके बागलकोट में है, कल इंशाल्लाह हमारे कोप्पल में है, कोप्पल होते हुए बागलकोट आए हैं, कल हम हुबली धारवाड़ होते हुए कल परसों को हम बेलगाम पहुंचेंगे। अगर हो सके 16 तारीख को बेलगाम का जो विंटर सेशन चल रहा है वहां पर बहुत बड़े पैमाने पर हम ये जाता को लेके जाके आपके जो डिमांड हैं वो डिमांड को हम यहाँ के गवर्नमेंट के सामने रखने वाले हैं। अगर किसी को पॉसिबल है तो बेलगाम तक भी आप आना है। अभी ये जो काम है ये मेरे घर का काम नहीं, भास्कर प्रसाद साहब के घर का काम नहीं, ये हमारे पूरे लोगों की जिम्मेदारी है। ऐसा काम करने वालों को सपोर्ट करना, उनको हिम्मत अफजाई करना, ऐसा अगर करेंगे तो जरूर हमारे रास्ते खुलते हुए नजर आएंगे। हमारे सामने जो चैलेंजेस है उसका भी इल्म हमें है। ये रास्ता आसान नहीं है लेकिन हमें भी इरादा करके निकले हैं। ये कौम वो है जो समंदर में भी रास्ता निकाली हुई कौम है। पीछे फिरौन की फौज थी, सामने समंदर था, कोई रास्ता बचा नहीं था, लेकिन उनके अंदर जो ईमान बचा हुआ था, ईमान की वजह से समंदर में भी रास्ता निकाली हुई कौम से मैं और आप रिप्रेजेंट करते हैं। तो हमें डरने की जरूरत नहीं। ये मोदी है, ये अमित शाह है, ये उन्हें है। देखिए एक चीज को याद रखियो, आपकी तकदीर में जो लिख दिया गया दुनिया का कोई मोदी आकर आपकी तकदीर को बदला नहीं सकता। आपके तकदीर में आपका जो रिस्क लिख दिया गया है कोई अमित शाह के रिस्क छीन नहीं सकता, छीन नहीं सकता। ये ईमान रखो। कल हमें जाके अल्लाह के सामने ठहरना है तो हमारे दिल को एक सुकून होना। अल्लाह मुझे आप 30-40 साल 50 साल की जो जिंदगी दिया था, कम से कम मुझे अक्ल आने के बाद ये 10-15 साल 20 साल तो मैं ये कौम मिल्लत के लिए कुछ काम किया हूँ। आप क्लेम कर सकते हैं इन्नमल आमालु बिन्नियात, आपकी नीयत की वजह से आपका अजर मिलेगा। हम जितने भी लोग यहाँ पर काम कर रहे हैं हमें एक नीयत करे हैं, हमारे काम
के वजह से हमारी आने वाली नस्ल को कुछ फायदा पहुंचे, क्योंकि हमारा जो जनरेशन गुजर जाएगा, आने वाली नस्ल का सोचो। तो इंशाअल्लाह आने वाली नस्ल के लिए हमें काम करना है, तो हमें कुर्बानी का मियार को बढ़ाना है। कुर्बानी का मियार जब तक बढ़ाएंगे नहीं, हमें कुछ भी हासिल होने वाला नहीं है। हो सकता है आइंदा हमारे रास्तों में बहुत चैलेंजेस आएंगे, लेकिन हम ये चैलेंजों को देख के रुकना नहीं और आगे बढ़ना। यही चंद बातों के साथ मैं अपनी जगह लेता हूँ। वाखिरु दावाना अल्हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि व बरकातुहू। ಧನ್ಯವಾದಗಳು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಈ ಜಾಥಾದ ಪ್ರಧಾನ ಕಾರ್ಯದರ್ಶಿಗಳಾದಂತಹ BR ಭಾಸ್ಕರ್ ಸರ್ ಅವರನ್ನು ನಾನು ಪೋಡಿಯಂಗೆ ಅವಕಾಶ ಮಾಡಿಕೊಟ್ಟಂತವರು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಜಾಥಾ ಹೊರಟ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ನಮ್ಮನ್ನು ಬಂದು ಕೇಳ್ತಾ ಇದ್ರು, ಓಹೋ ಏನ್ ದೊಡ್ಡ ನಾಯಕರು, ಇವ್ರು ಹೋಗಿದ ತಕ್ಷಣ ಸರ್ಕಾರ ಏನು ಆರ್ಡರ್ ಮಾಡ್ಬಿಡ್ತದೆ, ಇವ್ರು ಹೋಗಿದ ತಕ್ಷಣ ಇವ್ರ ಮಾತು ಕೇಳ್ಬಿಡ್ತದೆ. ನೀವೇನ್ರ ನೀವು ಹಿಂಗ್ ತೊಂದರೆ ಕೊಡ್ತೀರ, ಕ್ಯಾಮ್ರಾದವರು ಸೆಲೆಕ್ಟ್ ಮೂವ್ ಮಾಡ್ಬೇಕು, ಇದು ಕೇಳಂಗ ಮಾತಾಡ್ತೀರಾ, ಯಾವಾಗ ಕಲಿತೀರಪ್ಪ ನೀವೇ? ನೋಡೋದು ನಮ್ಮ ಜೊತೆ ಬಂದಿದ್ದೀರ, ನಿಮ್ಗೂ ಶಿಸ್ತು ಕಲಿದಿಲ್ಲ. ಏನಿವರು ಚಲೋ ಅಂತ ಹೋಗ್ಬಿಡ್ಲೇನೆ ಏನ್ ಸರ್ಕಾರ ಇವ್ರ ಬೇಡಿಕೆನ ಈಡೇರಿಸ್ಬಿಡ್ತದೆ, ಇವ್ರು ಕೊಟ್ಬಿಡ್ತದೆ ಅಂತ ಕುಹಕ ಆಡ್ತಾ ಇದ್ರು. ಅಂತರ ಕುಹಕ ಆಡುವಂತಹ ಈ ಬೊಗಳು ನಾಯಿಗಳಿಗೆ ಉತ್ತರ ಏನ್ ಗೊತ್ತಾ? ಇವತ್ತು ವಿಚಾರದಲ್ಲಿ, ಟೂ ಬಿ ರಿಸರ್ವೇಶನ್ ವಿಚಾರದಲ್ಲಿ ಇಲ್ಲಿಯವರೆಗೂ ಮಾತಾಡದೆ ಬಾಯಿ ಮುಚ್ಚುತ್ತಿದ್ದಂತಹ ಮುಸಲ್ಮಾನ ಸಮುದಾಯದ MLAಗಳು ವಕ್ಫ್ ವಿಚಾರದಲ್ಲಿ ಇವತ್ತು ಸದನದಲ್ಲಿ ಘರ್ಜಿಸ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ.
ಯಾರಿಂದ ಅದು? ಚಲೋ ಬೆಳಗಾವಿ SDP ನ ಜಾಥಾ, ಅಂಬೇಡ್ಕರ್ ಜಾಥಾ. ನಾವೆಲ್ಲೋದ್ರೂ ಕೂಡ ನೇರವಾಗಿ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀವಿ. 51 ಜನ SC ST MLAಗಳು, 10 ಜನ ಮುಸಲ್ಮಾನ ಸಮುದಾಯದ MLAಗಳು, 91 ಜನ. ಏನ್ ಕಾಂಗ್ರೆಸ್ ಗುಲಾಮಗಿರಿ ಮಾಡ್ತಾ ಇದ್ರ ನೀವು? ತಾಕತ್ತಲ್ವಾ ನಿಮಗೆ ಸಮುದಾಯದ ಪರವಾಗಿ? ಯಾಕೆ ಮಾತು ನಿಂತೋಗಿದ್ಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತೆ ನೀವೇನ್ ಬಾಯಿ ಕಟ್ಟಿದ ನಾಯಿಗಳ, ಬೀಜ ಹೊಡೆದ ಹೋರಿಗಳ ಅಂತ ಪ್ರಶ್ನೆ ಮಾಡ್ಕೊಂಡೇ ಬಂದ್ವಿ ನಾವು ಉಡುಪಿಯಿಂದ. ಅವರು ಒಳಗಡೆ ಕಿಚ್ಚಿತ್ತಲ್ಲ, ಸ್ವಲ್ಪ ಕೆಣತ್ತು ನೋಡಿ. ಅಹಮದ್ ಅವರು ಇವತ್ತು ನಜೀರ್ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಕೂಡ ಮಾತಾಡಿದ್ರು. ನಾಳೆ ಬಹುಶಃ ತನ್ವೀರ್ ಸೇಠ್ ಅವರು ಮಾತಾಡಿದ್ರು. ಹಾಗೆ ಇನ್ನುಳಿದ ಎಲ್ಲ ಮುಸಲ್ಮಾನ್ ಸಮುದಾಯರು ಕೂಡ ಮಾತಾಡ್ತಾರೆ. ಅವರು ಮುಚ್ಚಿದ್ದಂತ ಫೆವಿಸ್ಟಿಕ್ ಹಚ್ಚಾಕೊಂಡಿದ್ರಲ್ಲ ಬಾಯಿನ, ಆ ಮುಚ್ಚಿದಂತ ಬಾಯಿನ ಹಿಡಿದು ತೆರೆದಿದ್ದು ಚಲೋ ಅಂಬೇಡ್ಕರ್ ಜಾಥಾ. ಕೇಳ್ತಿದ್ರಲ್ಲ ಏನಕ್ಕೆ ನಿಮ್ ಜಾಥಾ ಅಂತ, ಅವ್ರಿಗೆ ನೋಡ್ಕೋ ಇದು ನಮ್ ರಿಸಲ್ಟ್ ಅಂತ ತೋರಿಸ್ತಾ ಇದ್ದೀವಿ. ಅದ್ರ ದುರಂತ ಏನು ಅಂತಂದ್ರೆ 51 ಜನ MLAಗಳು ದಲಿತ ಸಮುದಾಯದ SC STಗಳು, ಅವರ ಗುಲಾಮಗಿರಿ ಮಾತ್ರ ಇನ್ನೂ ಕಮ್ಮಿ ಆಗಲಿಲ್ಲ. ಅವ್ರ ಗುಲಾಮಗಿರಿ ಬಿಡ್ತಾನೆ ಇಲ್ಲ. 2A ಮೀಸಲಾತಿ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಡಳಿತ ಸರ್ಕಾರದ ಸಚಿವರು, ಕಾಂಗ್ರೆಸ್ ಪಕ್ಷದವರು, ತಮ್ಮದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ತಾವು ಆ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದಾರೆ. ಆದ್ರೆ ತನ್ನ ಸರ್ಕಾರದ ವಿರುದ್ಧ ತನ್ನ ಸಮುದಾಯದ ಪರವಾಗಿ ಬೀದಿಗೆ ಇಳಿದು ಬಂದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ನಾನು ಹೇಳೋದೇನು ಅಂತಂದ್ರೆ, ಈ 51 ಜನ ದಲಿತ ಸಮುದಾಯದ MLAಗಳಿದ್ರಲ್ಲ, ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೆರ ತಗೊಂಡು ತಲೆ ಬೆಲೆಗೊಂಡು ಸುವರ್ಣಸೌಧ 3 ಸಲ ರೌಂಡ್ ಬನ್ನಿ, ಆಗ್ಲಾದ್ರೂ ಬುದ್ಧಿ ಬರ್ತದೆ ನಿಮಗೆ. ತನ್ನ ಸಮುದಾಯದ ಬಗ್ಗೆ ಮಾತಾಡಕ್ಕೆ ನಿಮ್ ಕೈಲಿ ಸಾಧ್ಯ ಇಲ್ಲ ಅಂತಂದ್ರೆ ಯಾವ ಸೀಮೆ ದೊಡ್ಡ ನಾಯಕರು ನೀವು? ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಈ ಹಕ್ಕು ಅಧಿಕಾರವನ್ನು ಕೊಟ್ಟಿದ್ದು ಇಂಥ ಗುಲಾಮಗಿರಿ ಮಾಡೋದಕ್ಕ, ಈ ರೀತಿ ಚಮಚಾಗಿರಿ ಮಾಡೋದಕ್ಕ, ಈ ರೀತಿ ಕಾಂಗ್ರೆಸ್ನವರ ಬಾಗಿಲು ಕಾಯೋದಕ್ಕ? ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ? ಅದ್ ಯಾವ ಮುಖ ಹಚ್ಕೊಂಡು ನೀವು ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ಮುಂದೆ, ಮಕ್ಕಳ ಮುಂದೆ, ನಿಮ್ಮ ಹೆಂಡತಿ ಮುಂದೆ, ಅಕ್ಕ ತೆಗೆದ್ರ ಮುಂದೆ ಯಾವ ಮುಖ ಇಟ್ಕೊಂಡಿರ್ತೀರ ನೀವು? ನಾಚಿಕೆಟ್ ಬಾಳ್ ನಾವೆಲ್ಲ ಎಷ್ಟು ಹೋದ್ರು ಏನ್ ಹೇಳ್ತಾರೆ, ನರ ಸತ್ತ ಹರಾಸಿಲ್ಲ ಅಂತ ನಮ್ ಕಡೆ. ಹಂಗಂದ್ರೆ ಏನ್ ಗೊತ್ತಾ? ನರ ಸತ್ತ ಹರಾಸಿಲ್ಲ ಅಂತಂದ್ರೆ ಬೇಡ ಬಿಡಿ, ಅದನ್ನ ಬಿಡಿಸೋದು ಬೇಡ, ಆತರ ಮಾನ್ಗೆಟ್ಟು ತುಂಬಾ ನಿಷ್ಠುರವಾಗಿ ಮಾತಾಡ್ತೀವಿ ಅಂತ ಕೆಲವರೆಲ್ಲ ಹೇಳ್ತಾರೆ. ಯಾಕೆ ಮಾತಾಡಬಾರ್ದು? ಯಾರ ಅಪ್ಪನ ಮನೆ ಆಸ್ತಿಯನ್ನು ಕೇಳ್ತಾ ಇಲ್ಲ, ನಮ್ಮ ಸಾಂವಿಧಾನಿಕವಾದಂತಹ ಹಕ್ಕನ್ನ ಕೇಳ್ತಾ ಇದ್ದೀವಿ. ಆದ್ರೆ ಹಕ್ಕು ವಿಧಾನಸಭೆಯಲ್ಲಿ ಮಂಡನೆ ಆಗ್ಬೇಕು. ಆ ವಿಧಾನಸಭೆಯಲ್ಲಿ ಮಂಡನೆ ಆಗ್ಲಿ ಅಂತ ನಿಮ್ಮನ್ನ ಓಟ್ ಕೊಟ್ಟು ಕಳಿಸಿರೋದು. ನೀವು ಅಲ್ಲೋಗಿ ಮಜಾ ಮಾಡ್ಕೊಂಡು, ದುಡ್ಡು ಮಾಡ್ಕೊಂಡು, ನಿಮ್ ಹೆಂಡತಿ ಮಕ್ಕಳು ಚೆನ್ನಾಗಿ ಸಾಕೊಂಡು ಆರಾಮಾಗಿ ದುಡ್ದಕ್ಕಲ್ಲ ಸಮುದಾಯದ ಪರವಾಗಿ ಮಾತಾಡ್ಬೇಕು ಅಂತ. ಆದ್ರೆ ಯಾರೂ ಮಾತಾಡ್ತಾ ಇಲ್ಲ. ಕೊನೆಗೂ ನಾವು ಮುಸಲ್ಮಾನ MLAಗಳ ಬಾಯಿನ ಬಿಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಆದ್ರೆ ಈ MA ಚರ್ಮದ ದಲಿತ ಸಮುದಾಯದ MLAಗಳ ಬಾಯಿ ಬಿಡಿಸೋದ್ರಲ್ಲಿ ಇನ್ನೂ ಕೂಡ ಯಶಸ್ಸಾಗಿಲ್ಲ. ಕಟ್ಟ ಕಡೆಗಾದ್ರೂ ನಾವು ಯಶಸ್ಸು ಆಗ್ತೀವಿ, ಬಿಡೋದಿಲ್ಲ. ಅವ್ರ ಬಾಯಿ ತೆಗೆಯೋರ್ಗು ಅವ್ರ ವಂಶನ ಚಾಲಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಏನ್ ಬೇಕಿದ್ದಾಗ್ಲಿ, ಅವ್ರು ಬೇಕಿದ್ರೆ ನಾವ್ ಎಲ್ಲೆಲ್ಲಿ ಭಾಷಣ ಮಾಡ್ತೀವಿ ಅಲ್ಲಿ ಅವ್ರ ಚೇಲ ಗಂಡ ಚೂ ಬಿಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ. ಅವರು ಬಾಯಿ ಬಿಡೋವರೆಗೂ ನಾವು ಸುಮ್ಮನೆ ಇರಲ್ಲ. ಸುವರ್ಣಸೌಧಕ್ಕೆ ಹೋಗ್ತೇವೆ, ಸರ್ಕಾರದ ಬಾಯಿನ ತರಿಸುವಂತ ಕೆಲಸವನ್ನು ಮಾಡೇ ಮಾಡ್ತೀವಿ. ಇದು ನಮ್ಮ ಹೊರತು ಉದ್ದೇಶ. ಇವತ್ತು ನಾನು ಇಳಿದರ ಬಗ್ಗೆ ಏನು ಮಾತಾಡುವಂತದ್ದು ಇರಲಿಲ್ಲ. ಆದ್ರೆ ಇಲ್ಲಿ ಬಂದ್ಮೇಲೆ ಸುದ್ದಿ ತಿಳಿತು. ನನ್ನೆಲ್ಲ ದಲಿತ ಸಮುದಾಯದ ಮುಖಂಡರು ಇಲ್ಲಿ ಬಂದ್ರು, ಮಾತಾಡಿದ್ರು. ಇವತ್ತಾದಂತ ಘಟನೆಯನ್ನ ನನಗೆ ಹೇಳಿದ್ರು, ಬೇಸರ ಅನ್ನಿಸ್ತು. ವಿಜಯಾನಂದ ಕಾಶ್ಯಪ್ನವರು ಇಲ್ಲಿನ ಶಾಸಕರು, ಬಹಳ ಗೌರವ ಇತ್ತು ಬಗ್ಗೆ. ಆದ್ರೆ ಇವತ್ತಿನ ಘಟನೆ ಕೇಳಿದಾಗ ಯಾಕೆ ಗೌರವಿಸಬೇಕು ಅಂತ ಅನಿಸ್ತದೆ ನನಗೆ. ಈ ಇಳಕಲ್ ವಿಧಾನಸಭಾ ಕ್ಷೇತ್ರದ ನನ್ನೆಲ್ಲ ಬಂಧುಗಳು, ನನ್ನ ಸಂಬಂಧಿಗಳು, ನನ್ನ ಜಾತಿಯವರು ಒಳ ಮೀಸಲಾತಿಯ ಪರವಾಗಿ ಇವತ್ತು ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ವಿಚಾರಕ್ಕೆ ವಿಧಾನಸಭೆಯಲ್ಲಿ ನೀವು ಮಾತಾಡಬೇಕು ಅನ್ನುವಂತಹ ಒಂದು ಆಗ್ರಹ ಪತ್ರಗಳನ್ನ MLAಗಳಿಗೆ ಕೊಡುವಂತಹ ಚಳುವಳಿಯನ್ನು ಕಂಡಿದ್ರು ಇವತ್ತು. ಅದೇ ರೀತಿಯಾಗಿ ಇಳಕಲ್ಲಲ್ಲೂ ಕೂಡ ನನ್ನೆಲ್ಲ ಬಂಧುಗಳು ಇಲ್ಲಿನ ವಿಜಯಾನಂದ ಕಾಶ್ಯಪ್ ಅವರು MLA ಅವರನ್ನ ಭೇಟಿ ಮಾಡಿ ಮನವಿ ಪತ್ರವನ್ನು ಕೊಟ್ಟು, ಸಾರಿ ಮನವಿ ಅಲ್ಲ, ರಾಜ್ಯವಲ್ಲ, ಆಗ್ರಹ ಪತ್ರವನ್ನು ಕೊಟ್ಟು
ವಿಧಾನಸಭೆಯಲ್ಲಿ ಒಳ ಮೀಸಲಾತಿ ಪರವಾಗಿ ನೀವು ಮಾತಾಡ್ಬೇಕು ಅಂತ ಕೇಳಕ್ ಹೋಗಿದ್ದಾರೆ. ಕನಿಷ್ಠ ಸೌಜನ್ಯ ಬೇಡವಾ ವಿಜೇಂದ್ರ ಕಶ್ಯಪ್ನವರೇ? ಅವರು ನಿಮ್ಮ ಮನೆ ಆಸ್ತಿ ಕೇಳಕ್ ಬರಲಿಲ್ಲ, ವಿಧಾನಸಭೆಯಲ್ಲಿ ಮಾತಾಡಿ ಯಾಕೆ ನೀವು ಗೆಲ್ಲುವಿಗೆ ನಾವು ಕೂಡ ಕಾರಣ, ನಾವು ಓಟ್ ಹಾಕಿದ ಹೇಳೋಕ್ ಬಂದಿದ್ರು. ಆದ್ರೆ ಆ ಮನವಿ ಪತ್ರವನ್ನ ತಗೊಂಡು ಕನಿಷ್ಠ ಪಕ್ಷ ಒಂದು ರಿಪ್ಲೈ, ಆಯ್ತು ನಾನು ಮಾಡ್ತೀನಿ, ನಿಮ್ಮ ಹಕ್ಕು ನ್ಯಾಯಯುತವಾಗಿದೆ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ಒಂದು ಕನಿಷ್ಠ ರಿಪ್ಲೈ ಬೇಡವಾ? ಆಮೇಲೆ ನನ್ನ ಹೋರಾಟಗಾರ ಬಂಧುಗಳು ಕೇಳ್ತಾರಂತೆ, ಮೀಡಿಯಾಗೆ ಪೇಪರ್ನಲ್ಲಿ ಕೊಡೋದಕ್ಕೆ ಒಂದು ಫೋಟೋ ಬೇಕಾಗತ್ತೆ, ನಾವು ನಿಮ್ಮ ಮನೆ ಕೊಟ್ಟಿದ್ದು ಸಮಾಜಕ್ಕೆ ಹೇಳ್ಬೇಕಲ್ಲ, ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಲ್ಲ, ನಾವು ಇಂಥದ್ದು ಮಾಡಿದ್ದೀವಿ ಅಂತ ಹೇಳಕ್ಕೆ ಒಂದು ಫೋಟೋ ತೆಗ್ಸಕ್ ಹೋದ್ರೆ ಓಡೋಗ್ತಾರಂತೆ. ಏನು ಸುರುಸುಂದರ ಹಂಗ ಅಂದ ಹಂಗೆ ಕದ್ಕೊಂಡು ಹೋಗ್ಬಿಡ್ತಿದ್ರು ಕ್ಯಾಮ್ರಾ ಸಮೇತ. ನಾಚಿಕೆ ಆಗಲ್ಲ ಆ ತರ ನಡ್ಕೊಳ್ಳೋಕೆ. ಅದೇ ಕ್ಷೇತ್ರದ ಮತದಾರರು ನನ್ನ ಮನೆಗೆ ಬಂದು ನನ್ನನ್ನು ಮಾತಾಡ್ಸಕ್ ಬಂದಿದ್ದಾರೆ, ಅವರ ನೋವನ್ನು ಹೇಳ್ಕೊಳ್ತಾರೆ, ಅವರ ಕನಿಷ್ಠ ಒಳಗಡೆ ಕರೆದು ಕೂರಿಸಿ ಮಾತಾಡಿ ಅವ್ರ ಕಷ್ಟ ಸೌಜನ್ಯ ಬೇಡವಾ? MLAಗೆ ಮಾತೂ ಇಲ್ಲ, ಸರಿಯಾದ ರಿಪ್ಲೈ ಇಲ್ಲ. ನೀವ್ ಹಿಂಗೆಲ್ಲ ಮಾಡಿದ್ರೆ ಈಗಾಗಲೇ ಒಂದು ತಪ್ಪನ್ನ ಮಾಡಿದ್ದೀರಾ. SDPIನ ನಾಯಕರು ನಿಮ್ಮನ್ನ ಪ್ರಶ್ನೆ ಮಾಡಿದ ಕಾರಣಕ್ಕೆ ರಂಜಾನ್ ಕಡಿವಾಳ ಅವರ ವಿರುದ್ಧ ನಾಗೇನ ಹರಿಬಿಟ್ಟಿಸಿದಿರಿ, ಅವ್ರ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದಿರಿ. ಆ ತಪ್ಪಿನ ಪ್ರತಿಫಲವನ್ನ ನಿಮಗೆ ಊಟ ಮಾಡಿಸ್ಬೇಕು ಅಂತ ಕಾಯ್ತಾ ಇರುವಾಗ್ಲೇನೆ ಬಹುಶಃ ನಿಮ್ಮ ತಪ್ಪನ್ನ ತಿದ್ಕೊಂಡಿದ್ರೆ ಇರ್ಲಿ ತಪ್ಪು ಮಾಡದೆ ಮರ ಮಾಡ್ತಾ ಕ್ಷಮಿಸೋಣ ಅನ್ನುವಂತ ಯೋಚನೆ ಕೂಡ ಮಾಡಬಹುದಿತ್ತು. ಆದ್ರೆ ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ದೀರಿ. ಅಸ್ಪೃಶ್ಯ ಸಮುದಾಯದ ಒಳಮೀಸಲಾದ ಅವಮಾನ ಮಾಡಿದ್ದೀರಿ. ಸುಮ್ಮನೆ ಯೋಚನೆ ಮಾಡಿ, ಈ ರಾಜ್ಯದ ನಂಬರ್ 1 ಪಾಪ್ಯುಲೇಷನ್ ಆ ಸ್ಥಾನದಲ್ಲಿರುವಂತಹ ದಲಿತರು, ನಂಬರ್ 2 ಪಾಪ್ಯುಲೇಷನ್ ಆ ಸ್ಥಾನದಲ್ಲಿರುವಂತಹ ಮುಸಲ್ಮಾನರು, ಇವರಿಬ್ರು ಸೇರಿ ನೀವು ಕೈ ಕೊಟ್ರೆ ನೀವೆಲ್ಲ ದನ ಕಾಯ್ಬೇಕು ಅಂತ ಗೊತ್ತಾ? ಶಾಸಕರಾಗ ಸಾಧ್ಯ ಇಲ್ಲ. ಮುಸಲ್ಮಾನರು ಮತ್ತು ದಲಿತರ ಓಟ್ ಕಳ್ಕೊಂಡ್ರೆ ಶಾಸಕರಾಗಿ ನಿಮ್ಮ ಮೇಲೆ ಬರೆದಿಲ್ಲ. ಚಾಲೆಂಜ್ ಮಾಡ್ಬಿಡಿ, ನೋಡೋಣ. ಆ ಸೌಜನ್ಯ ನಿಮಗಿರಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇನ್ಯಾವತ್ತಾದ್ರೂ ಮುಸಲ್ಮಾನ ಸಮುದಾಯವೋ ನನ್ನ ದಲಿತ ಸಮುದಾಯವೋ ನಿಮ್ಮ ಹತ್ರ, ಯಾಕಂದ್ರೆ ನೀವು ಶಾಸಕರು, ನಿಮ್ಮನ್ನ ಕೇಳ್ತಾ ಇರೋದು ನಿಮ್ಮ ಆಸ್ತಿ ಅಲ್ಲ, ಸಾಂವಿಧಾನಿಕವಾದ ವಿಚಾರಗಳನ್ನ, ಹಕ್ಕುಗಳನ್ನ, ಜವಾಬ್ದಾರಿಗಳನ್ನ ನಿಲ್ಲಿಸೋದು ಬರ್ತಾರೆ. ಸೌಜನ್ಯದಿಂದ ಗೌರವದಿಂದ ನಡ್ಕೊಳ್ಳಿ. ಇಲ್ಲದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಈ ಮುಸಲ್ಮಾನರು ಮತ್ತೆ ಈ ದಲಿತರ ಶಕ್ತಿ ಏನು ಅಂತ ನೀವು ಕನಸಲ್ಲೂ ನೆನ್ಸ್ಕೊಳ್ಳಬೇಕು. ಅಂತ ಒಂದು ಚಡಿಗೇಟನ್ನ ಕೊಡುವಂತ ಕೆಲಸವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮಗೆ ಮಾಡುತ್ತೆ. ಮತ್ತೆ ಇನ್ನೊಂದು ಅವರಿಗೆ ವಿಜಯಶಕ್ತವರಿಗೆ ಹೇಳ್ಬೇಕಾಗಿರೋ ವಿಚಾರ ಏನಂದ್ರೆ, ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಚಳುವಳಿ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಏನೋ ಕೆಲವು ಅವಘಡಗಳಾಗಿವೆ. ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದ್ರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಾನು ಮಾತಾಡಕ್ ಹೋಗಲ್ಲ. ಇದ್ರಲ್ಲಿ ಇವುದೇ ತಪ್ಪ ಅವರೇ ತಪ್ಪ ನನಗೆ ಗೊತ್ತಿಲ್ಲ, ನಾನು ಮಾತಾಡಲ್ಲ. ಆದ್ರೆ ಒಂದು ಸರ್ಕಾರ ಚಳುವಳಿಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಬಹುದಾ? ತನ್ನದೇ ರಾಜ್ಯದ ತನ್ನಗಳು ಓರಿನ ಕಟ್ಟದ ನನ್ನ ಗೆಲ್ಲಿಸಿದಂತ ಪ್ರಜೆಗಳ ಮೇಲೆ ಲಾಠಿ ಚಾರ್ಜ್ ಮಾಡಬಹುದಾ? ಎಂತಹ ಅಹಂಕಾರದ ಪರಮಾವಧಿ. ಇದೇ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದಾಗ ಮೋದಿ ಅವರನ್ನ ಟೀಕೆ ಮಾಡಿದ್ರು. ಅನ್ನದಾತರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡ್ತಾರೆ, ನೀವು ಮನುಷ್ಯರ ಅಂತ ಮೋದಿಯವರು ಪ್ರಶ್ನೆ ಮಾಡಿದ್ರು. ಮಾಡಬೇಕು, ಹೌದು, ನೀವು ಮನುಷ್ಯರ ಮೋದಿ ಅಂತ ನಾವು ಕೇಳಬೇಕು. ಅದೇ ರೀತಿ ಪಂಚಮಸಾಲಿ ಲಿಂಗಾಯತರು ಕೂಡ ಈ ಸಮುದಾಯದ ಅನ್ನದಾತರೆ, ಅವರು ಕೂಡ ರೈತ ಒಕ್ಕಲ್ತನ ಮಾಡೋರೆ. ಆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡುವ ಅವರ ಬೇಡಿಕೆ ಅಸಂವಿಧಾನಿಕವಾಗಿದೆ, ಅದನ್ನ ಚರ್ಚೆ ಮಾಡಿ. ಅವರ ಬೇಡಿಕೆ 2A ಸೇರಿದಾಗ ಬೇಡಿಕೆ ಸರಿಯಲ್ಲ ಅನ್ನೋದಾದ್ರೆ ಅವರ ಹತ್ರ ಕೂತು ಚರ್ಚೆ ಮಾಡಿ ಪರ್ಯಾಯ ಮಾರ್ಗವನ್ನು ತೋರಿಸಿ ಅವರಿಗೆ ಬೆಂಬಲಿಸ್ತಾ ಇಲ್ಲ. ಆದ್ರೆ ಹೋರಾಟದ ಅವರ ಸಾಂವಿಧಾನಿಕ ಹಕ್ಕನ್ನು ಗೌರವಿಸ್ತೀವಿ. ವಿಜೇಂದ್ರ ಕಾಶ್ಯಪ್ ಆ ಹೋರಾಟದ ಮುಂಚೂಣಿಯಲ್ಲಿರುವಂತಹ ಜಯಮೃತ್ಯುಂಜಯ ಸ್ವಾಮಿ ಅವರ ಬಗ್ಗೆ ತುಂಬಾ ಅವಾಚ್ಯವಾಗಿ ಮಾತಾಡ್ತಾರೆ. ನೀವು ಎಲ್ಲಿದವ್ರಿ ಅಂದ್ರೆ ತನ್ನ ಪಕ್ಷಕ್ಕೆ ಎಲ್ಲಿ ಡ್ಯಾಮೇಜ್ ಆಗ್ಬಿಡುತ್ತೋ, ಆ ಹೋರಾಟದ ಪರಿಣಾಮವಾಗಿ ತನ್ನ ಪಕ್ಷ ನಾಶವಾಗುತ್ತೋ, ಕೇವಲ ಪಕ್ಷನಿಷ್ಠವಾಗಿ ತನ್ನ ತಾಯಿ ಸಮುದಾಯದ ಪರವಾಗಿ ಮಾತಾಡೋ ಬಂದಿರುವಾಗ ಜಯಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧವಾಗಿ ಮಾತಾಡ್ತೀರಿ ಅಂತಂದ್ರೆ, ಒಂದ್ ಸೆಕೆಂಡ್ ರಿಪೀಟ್, ನಾವು ಸ್ಪಷ್ಟಪಡಿಸ್ತಾ ಇದೀವಿ, 2A ಪರವಾಗಿ ನಮ್ಮ ನಿಲುವಿಲ್ಲ, ವಿರುದ್ಧವೂ ಇಲ್ಲ, ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಚರ್ಚೆ ಆಗ್ಲಿ ಅಷ್ಟೇ. ಆದ್ರೆ ಹೋರಾಟಗಾರ ಕೇವಲ ಪಕ್ಷಗೋಸ್ಕರ, ನಿಮ್ಮ ಕಾಂಗ್ರೆಸ್ ನಿಷ್ಠೆಗೋಸ್ಕರ, ನಿಮ್ಮ ಸರ್ಕಾರದ ನಿಷ್ಠೆಗೋಸ್ಕರ ಬಹಿರಂಗವಾಗಿ ಅವಮಾನಿಸುವಂತದ್ದು ಆಗುತ್ತೆ.
ನೀವು ಒಳಗಡೆ ಕೂತ್ಕೊಂಡು ಮಾತಾಡ್ಕೊಳ್ಳಿ. ಯಾಕೆ ಸಮುದಾಯವನ್ನ ರಾಜಕಾರಣಕ್ಕೋಸ್ಕರ ಬೀದಿಗಿಡ್ತೀರಿ? ಅಲ್ಲಿ ಒದೆತಿದ್ದು ವಿಷಯದ ಕಾಶಪುರ ಅಣ್ಣ ತಮ್ಮಂದ್ರು ಅಲ್ಲ, ಅದಿದ್ದು ನಿಮ್ಮ ಸಮುದಾಯದ ಯಾರೋ ಬಡ ಮಕ್ಕಳು, ಹೊಟ್ಟೆ ತಿಂದವರ ಚಳವಳಿಗೆ ಬರೋದು, ತಿಂದವ್ರು ಬರೋ ಚಳವಳಿಗೆ ಅವ್ರು ಹೊಡೆದು ನಿಮ್ಗೆ ನೋವೇ ಯಾಕಂದ್ರೆ ಏನ್ ಮಾಡೋಣ? ನಿಮ್ಮ ಸಮುದಾಯದ ಮೇಲೆ ಆದಂತಹ ಲಾಠಿ ಚಾರ್ಜ್ ವಿಚಾರ ಸಂಬಂಧ ನಿಮ್ಗೆ ಹೃದಯ ಕರಗಲ್ಲ ಅಂತಂದ್ರೆ, ಇನ್ನು ನಿಮ್ಮ ಸಮುದಾಯಕ್ಕೆ ಯಾವುದೇ ಟಚ್ ಇಲ್ಲದೆ ಇರುವಂತಹ ಮುಸಲ್ಮಾನರು ಮತ್ತು ದಲಿತರ ಬಗ್ಗೆ ನಿಮ್ಮ ಕರುಣೆ ಇರುತ್ತೆ ಅಂತಂದ್ರೆ ನನಗೆ ನಿಮ್ಗೆ ನಿಮ್ಮ ಆತ್ಮ ಇದೆಯಾ ಅಂತ ಅನ್ಸುತ್ತೆ. ಅದು ಜೀವ ಆಗಿದ್ರೆ ದಲಿತ ಸಮುದಾಯಕ್ಕೂ ಮತ್ತು ಮುಸಲ್ಮಾನ ಸಮುದಾಯಕ್ಕೆ ಹೇಳೋದು, ಮುಂದಿನ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಿ ಅಟ್ಲೀಸ್ಟ್ ನಿಮ್ ಪರವಾಗಿ ಮಾತಾಡುವಾಗ SDP ಗೆಲ್ಲಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಿ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಉಪಿಯಿಂದ ಹೊರಟಂತಹ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ 4 ಪ್ರಮುಖ ಬೇಡಿಕೆಗಳನ್ನ ಇದಾವೆ. ಅದರಲ್ಲಿ ತುಂಬಾ ಮುಖ್ಯವಾದ 4 ಇಟ್ಕೊಂಡಿದ್ದೀವಿ. ಆ ಎಲ್ಲ ಬೇಡಿಕೆಗಳು ಆಗ್ರಹಗಳೇನು ಅಂತ ಮಾನ್ಯ ಅಧ್ಯಕ್ಷ ಆಗಲೇ ಹೇಳಿದ್ದಾರೆ. ಒಳ ಮೀಸಲಾತಿ, ಸದಾಶಿವ ಆಯೋಗದ ವರದಿಯನ್ನು ಒಳ ಮೀಸಲಾತಿ, ಹಾಗೆ 2B ರಿಸರ್ವೇಶನ್, ಕಾಂತರಾಜ್ ಆಯೋಗದ ವರದಿ, 10,000 ಕೋಟಿ ರೂಪಾಯಿಗಳ ಅನುದಾನ, ಆಸ್ತಿಗಳನ್ನ ಸಂರಕ್ಷಣೆ ಮಾಡಬೇಕು. ಖಾಸಗೀಕರಣದಲ್ಲಿ ಮೀಸಲಾತಿ, ಯಾಕೆಂದ್ರೆ ಸರ್ಕಾರಿ ಉದ್ಯೋಗಗಳು ಪ್ರತಿ 1.63 ರೇಟ್ ನಲ್ಲಿ ಡೌನ್ ಆಗ್ತಾ ಇದೆ. ಖಾಸಗೀಕರಣದಲ್ಲಿ 2.6% ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಹಾಗೆ ಖಾಸಗೀಕರಣದಲ್ಲಿ ಮೀಸಲಾತಿ ತರಲೇಬೇಕು ಅಂದ್ರೆ ಸಮಾಜ ಜಾತಿಯ ಕಾರಣಕ್ಕೆ ಕೆಲವು ಅವಮಾನಿಸುತ್ತೆ, ಜಾತಿಯ ಕಾರಣಕ್ಕೆ ಹಕ್ಕು ಅಧಿಕಾರ ಅವಕಾಶಗಳನ್ನ ನಿರಾಕರಣೆ ಮಾಡುತ್ತೆ. ಆ ಕಡೆ ಖಾಸಗೀಕರಣದಲ್ಲೂ ಮೀಸಲಾತಿ ತರಬೇಕು. ಯಾಕೆ ಖಾಸಗೀಕರಣದಲ್ಲಿ ಮೀಸಲಾತಿ? ಕೆಲವು ಕೇಳ್ತಾರೆ ಖಾಸಗೀಕರಣ ಪ್ರೈವೇಟ್, ನಮ್ದು ನಮಗ್ ಬೇಕಾದವ್ರ ಸಂಬಂಧ ಮಾಡೋದು, ನೀವ್ಯಾರ ಕೇಳಕ್ಕೆ ಪ್ರೈವೇಟ್ ಇದು ಅಂತ ಕೇಳ್ತಾರೆ. ಆದ್ರೆ ಪ್ರೈವೇಟ್ ಇಂಡಸ್ಟ್ರಿಗಳನ್ನ ಕಟ್ಟೋದಕ್ಕೆ ಭೂಮಿಯನ್ನು ಇವರು ತಾಕೊಟ್ಟಿಲ್ಲ, ಸರ್ಕಾರವೇ ಅತಿ ಕಮ್ಮಿ ಬೆಲೆಗೆ KDB. ಅಲ್ಲಿಗೆ ವಿದ್ಯುತ್ ಶಕ್ತಿಯನ್ನ ರಿಯಾಯಿತಿ ಕೊಡೋದು, ವಾಟರ್ ಸಪ್ಲೈನ ರಿಯಾಯಿತಿ ದರದಲ್ಲೇ ಮಾಡೋದು, ಸಬ್ಸಿಡಿಗೆ ಕೊಡುವಂಥದ್ದು, ಅವ್ರಿಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ರೆಡಿ ಮಾಡಿಕೊಡುವಂಥದ್ದು, ಅವರ ಇಂಡಸ್ಟ್ರಿಯಲ್ ಏರಿಯಾಗೆ ಹತ್ರವಾಗಿ ಏರ್ಪೋರ್ಟ್ ನಿರ್ಮಾಣ ಮಾಡೋದು, ಬಸ್ ಸ್ಟ್ಯಾಂಡ್ಗಳು ನಿರ್ಮಾಣ ಮಾಡೋದು, ರೈಲ್ವೆ ಸ್ಟೇಷನ್ಗಳು ಬರೋ ತರ ಪ್ಲಾನ್ ಮಾಡೋದು, ಇವೆಲ್ಲ ಯಾರು? ಸರ್ಕಾರವೇ ಮಾಡೋದು. ಸರ್ಕಾರ ಇದನ್ನ ಮಾಡಬೇಕು ಅಂತಂದ್ರೆ ದುಡ್ಡು ಯಾರು? ಸರ್ಕಾರ ನಾವು ನಮ್ಮ ದುಡ್ಡಿಂದಲೇ ನಿಮಗೆ ಸಬ್ಸಿಡಿ ಕೊಡೋದು, ನಮ್ಮ ದುಡ್ಡಿನ ನಿಮಗೆ ಭೂಮಿ ಕೊಡೋದು, ನಮ್ಮ ದುಡ್ಡಿನ ನಿಮಗೆ ಕೊಡೋದು, ನಮ್ಮ ನಿಮಗೆ ನೀರು, ನಮ್ಮ ದುಡ್ಡಿಂದಲೇ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಬಿಲ್ಡಪ್ ಮಾಡೋದು. ಹಾಗಾಗಿ ಆ ಖಾಸಗೀಕರಣದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಡಿಮ್ಯಾಂಡ್ ಕೂಡ ನಾವು ಈ ಪಾರ್ಟಿಯಿಂದ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಜನಪರವಾಗಿ ನಾನು ಹೇಳಿದ ಡಿಮ್ಯಾಂಡ್ ಅಲ್ಲಿ ನನಗೆ ನಾವು ಆಸ್ತಿ ಕೇಳಿದ್ನ, ನಮ್ಮ ಅಧ್ಯಕ್ಷ ಏನಾದ್ರು ಒಂದು ಏನೇನು ಕೊಡ್ಸಿ ಅಂತ ಕೇಳಿದ್ರ, ಅಥವಾ ಇಲ್ಲಿ ಕೂತಿರೋ ಯಾರಾದ್ರೂ ಒಂದು ಲಾರಿ ಬಸ್ಸು ಏನಾದ್ರು ಕೇಳಿದ್ರ? ಇಲ್ಲ. ಏನ್ ಕೇಳಿದ್ದು? ಈ ಸಮುದಾಯದ ನೋಡಿ ಮಕ್ಕಳ ಅನ್ನಲ್ಲ, ಆ ಮಕ್ಕಳು ನಾಳೆ ದಿನ ಕಾಲೇಜ್ ಹೋದಾಗ ಅವ್ರಿಗೆ 8% ರಿಸರ್ವೇಶನ್ ಬೇಕು. ಅವ್ರಿಗೂ ಕೇಳಿದ್ ನಾವು, ಆ ಮಕ್ಕಳಿಗೋಸ್ಕರ ಒಳ ಮೀಸಲಾತಿ ಬೇಕು ಅಂತ ಕೇಳಲ್ಲ. ಯಾರು ವಿಜಯನಗರ ಕಾಶಪತ್ರ ಹೋಗಿ ಸರ್ ಪರವಾಗಿ ಮಾತಾಡಿ ಅಂತ ಕೇಳಿದ್ರಲ್ಲ, ಆ ಬಡಾಯಿಗಳ ಪರವಾಗಿ ನಾವು ಒಳ ಮೀಸಲಾತಿ ಕೇಳಿದ್ದು. 10,000 ಕೋಟಿ ರೂಪಾಯಿನ ನಮಗೆ ಮುಸಲ್ಮಾನ ಸಮುದಾಯ ಕೊಡಿ ಅಂತ ಕೇಳಿದ್ವಲ್ಲ. ನೋಡಿ ಮುಂದ್ಗಡೆ ಮಕ್ಕಳು, ಇವರ ಅಭಿವೃದ್ಧಿಗೆ, ಇವರ ಭವಿಷ್ಯಕ್ಕೆ ನಾವು ಕೇಳಿದ್ದು. ನನಗೆ ಇವರಿಗೆ ಅಲ್ಲ, ಆಸ್ತಿಗಳನ್ನ ರಕ್ಷಣೆ ಮಾಡಿ ಅಂದ್ರಲ್ಲ, ಇದನ್ನ ನಾನು ಮಾತಾಡಿದ್ರೆ ಸರಿ. ಒಬ್ಬ ಮುಸಲ್ಮಾನ ನೀವುಗಳು ಮಾತಾಡೋದಕ್ಕೂ, ಮುಸಲ್ಮಾನನ ಅಲ್ಲದೆ ಮುಸಲ್ಮಾನ ವಿಚಾರನ ಹೇಳೋದಕ್ಕೂ ನಾನೇ ಸರಿ. ನಾನ್ ಮಾತಾಡ್ಬೋದು. ಯಾಕೆ ಗೊತ್ತಾ? ಆಸ್ತಿಗಳ ವಿಚಾರವಾಗಿ ಸುಳ್ಳುಗಳನ್ನ ಹರಡ್ತಾ ಇರೋದು, ಅದು ನಮ್ಮನ್ನು ರೋಡೆ ಮಾಡ್ತಾ ಇದ್ದಾರೆ. ಮುಸಲ್ಮಾನರು ವಕ್ಫ್ ಹೇಳ್ತಾ ಇರೋದು ಮುಸಲ್ಮಾನರಲ್ಲ, ಯಾರು? ಹಿಂದೂಗಳು. ಯಾವ ಸಾಮಾನ್ಯ ಹಿಂದೂ ಅಲ್ಲ. ಸೀರವಿ ಅನ್ನುವಂತಹ ಕಳವಿ ಇದು, ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ಬೆರಕೆ ಹಿಂದೂ, ಚಕ್ರವರ್ತಿ ಸೂಲಿಬೆಲೆ ಅನ್ನುವಂತಹ ತುಳುಕೋರ, ಈ ತರದ 4 ಜನಗಳು ಮಾಡ್ತಾ ಇರೋದು. ಅವ್ರಿಗೆ ನಾನೇ ಉತ್ತರ ಕೊಡಬೇಕು. ಯಾಕೆ? ಮುಸ್ಲಿಂ ಅಲ್ಲ, ನಾನು ಹಿಂದೂ. ಆ ಸುಳ್ಳುಕೋರ ಹಿಂದೂಗಳಿಗೆ ನಿಜವನ್ನ ಹೇಳುವಂತಹ ಸತ್ಯವಾದ ಹಿಂದೂ ನಾನು ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ಒಂದ್ 2 ನಿಮಿಷ ಜಾಸ್ತಿ ತಗೊಂಡು ಇದಕ್ಕೆ ಮಾತಾಡ್ತೀನಿ. ಏನ್ ವಕ್ಫ್ ಅಂದ್ರೆ? ವಕ್ಫ್ ಅರ್ಥ ಏನು? ಹೀಗೆ
ಹೌದಲ್ವಾ? ಕೊಡುಗೆ ಯಾರು ಕೊಡೋದು? ಇದನ್ನ ಸರ್ಕಾರಗಳು ದಾನ ದೇಣಿಗೆ ಕೊಡಲ್ಲ. ಸರ್ಕಾರಗಳು ಏನಾದ್ರು ಕೊಟ್ರೆ ಗ್ರಾಂಟ್ ಮಂಜೂರಾತಿ ವಿತರಣೆಯನ್ನ ಮಾಡಬೇಕು. ಅದನ್ನ ಗ್ರಾಂಟ್ ಅನ್ನ ಮಂಜೂರಾತಿನ ವಿತರಣೆಯನ್ನ ನಾವು ದಾನ ಕೊಡುಗೆ ಕರೆಯಕ್ಕೆ ಸಾಧ್ಯ ಇಲ್ಲ. ದಾನ ಕೊಡುಗೆ ಯಾರ ಅಪ್ಪನ ಆಸ್ತಿ ಇರಬೇಕು. ಸರ್ಕಾರದ್ದು ಸಾರ್ವಜನಿಕ ಸ್ವತ್ತನ್ನ ದಾನ ಕೊಡಕ್ಕೆ ಯಾವ ಕೈಲೂ ಸಾಧ್ಯ ಇಲ್ಲ, ಅವಕಾಶ ಇಲ್ಲ. ಹಾಗಾಗಿ ವಕ್ಫ್ಗೆ ಬಂದಿದ್ದು ಅನ್ನುವಂಥ ಪದ ಏನ್ ದೇಣಿಗೆ ಇದೆಯಲ್ಲ, ಆ ದೇಣಿಗೆ ಬಂದಿದ್ದು ಸರ್ಕಾರದ 1 ಇಂಚು ಭೂಮಿ ಅಲ್ಲ. ಆ ವಕ್ಫ್ ಆಗಿರೋದು ಮುಸಲ್ಮಾನ ಸಮುದಾಯದಲ್ಲೇ ಇರಬಹುದಾದಂತಹ ಶ್ರೀಮಂತರು, ಭೂಮಿಳ್ಳರು, ಸ್ಥಿತಿವಂತರು, ಎಲ್ಲಾ ರೀತಿಯಿಂದಲೂ ಚೆನ್ನಾಗಿರೋರು ನನ್ನ ಹತ್ರ ಇರುವಂತಹ ದುಡ್ಡು ಭೂಮಿ ಏನು ಕೂಡ ಈ ಸಾಯದ ಬಡಮಕ್ಕಳಿಗೋಸ್ಕರ ದಾನ ಮಾಡಿದ್ರೆ ಏನ್ ನಷ್ಟ ಆಗಲ್ಲ, ಕೂತು ಕೂಡ ನನ್ನ ಕರೆದಿರೋ ಆಸ್ತಿ ಇದೆ ಅನ್ನುವಂತ ಬಹಳ ಜೊತೆಗೆ ಏನೂ ಇಲ್ಲದೆ ಪರವಾಗಿಲ್ಲ. ಈ ಸಮುದಾಯ ಕೂಡ ಬಡವರು ಕೂಡ ತನ್ನ ಅರ್ಧ ಎಕರೆ 1/4 ಎಕರೆ ಒಂದು ಸೈಟ್ ಅನ್ನು ಕೂಡ ವಕ್ಫ್ ಮಾಡುವಂತಹ ಉದಾಹರಣೆ ಸಾವಿರಾರು ಈ ಕರ್ನಾಟಕದಲ್ಲಿ ಇದೆ. ಯಾರ್ದಿದ್ದು? ಸರ್ಕಾರದ 1 ಇಂಚು ಭೂಮಿ ಕೂಡ ಸರ್ಕಾರದ ವಕ್ಫ್ ಅಲ್ಲ. ಈ ತರ ದಾನ ಬಂದಂತಹ ಭೂಮಿಗಳನ್ನ ಅವರು ಕೊಡುವಾಗ ಯೋಚನೆ ಮಾಡಿದ್ದೇನಕ್ಕೆ? ಈ ಮಾತನ್ನು ಯಾಕೆ ಹೇಳ್ತೀರಾ ಆಮೇಲೆ ಹೇಳ್ತೀನಿ. ದಾನ ಮಾಡೋರಲ್ಲ ಅವ್ರ ಮನಸ್ಸಲ್ಲಿ ಏನಿತ್ತು ಅಂದ್ರೆ, ನಾನು ಈ ಜೀವನಿಗೆ ಮುಸಲ್ಮಾನ ಸಮುದಾಯದ ನಾನು ಹೇಳ್ತಾ ಇರೋದು. ಹಾಗೇನೆ ಮುಸಲ್ಮಾನರ ಆಸ್ತಿಯನ್ನ ಕಬಳಿಸೋದಕ್ಕೆ ಸಪೋರ್ಟ್ ಯಾರು ಮಾಡಬೇಕು? ಮುಸಲ್ಮಾನರೇ ಮಾಡಬೇಕು. ಅವರ ಮೂಲಕ ಭೂಮಿಯನ್ನ ಕಬಳಿಸಿರುವಂತಹ ಇನ್ನಿತರ ಮುಸಲ್ಮಾನರು ಅಲ್ಲದೆ ಇರುವಂತಹ ಭೂಗಳ್ಳರು, ಭೂಮಾಫಿಯಾದವರು ಇದ್ದಾರೆ. ಇವರೆಲ್ಲರೂ ಕೂಡ ಕಳ್ಳತನ ಮಾಡಿರುವಂತಹ ಭೂಮಿಯ ಒಟ್ಟು ಮೊತ್ತ 17,000 ಎಕರೆ ಕರ್ನಾಟಕದಲ್ಲಿ. ಈ 17,000 ಎಕರೆ ಭೂಮಿಯನ್ನ ವಾಪಸ್ ನಮಗೆ ಕೊಡಿ, ನಮ್ಮ ಮಕ್ಕಳು ನಮಗೆ ಕೊಡ್ರ. ಅವ ಯಾರು ಹೇಳ್ತಿರಲ್ಲ, ಬಿಟ್ಟು ಹಾಕೋರು, ಗುಜರಿ ಕೆಲಸ ಮಾಡೋದು, ಹೌದಪ್ಪ ಬಡವರು ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಭೂಮಿನ ಕದ್ದಿದ್ರಲ್ಲ ಕಳ್ಳರು, ವಾಪಸ್ ಕೊಡ್ರಯ್ಯ, ನೀವು ಸ್ಥಿತಿ ನಮ್ದು ಯಾಕೆ ಹಾಕಿದ್ದೀರಾ ಅಂತ ಕೇಳುವಾಗ ಈ ಬಿಜೆಪಿ ಬಂದ್ರು. ಇವರು ಸರ್ಕಾರಿ ಭೂಮಿನ ಒಪ್ಪೆಸಲು ತಗೊಂಡ್ಬಿಡ್ತಾ ಇದಾರೆ, ದಲಿತರ ಭೂಮಿನ ಒಪ್ಪೆಸಲು ತಗೊಂಡ್ತಾ ಇದಾರೆ, ರೈತರ ಭೂಮಿನ ಒಪ್ಪೆಸಲು ತಗೊಂಡ್ಬಿಡ್ತಾ ಇದಾರೆ ಅಂತ. ಆದ್ರೆ ಗೊತ್ತಿಲ್ಲ ಈ ಅಯೋಗ್ಯರಿಗೆ. ಸರ್ಕಾರ ಏನ್ ಮಾಡ್ಬೇಕಿತ್ತು? ಅದನ್ನು ರಕ್ಷಣೆ ಮಾಡುವಂತ ಕಾಯ್ದೆಗಳನ್ನ ರೂಪಿಸಿ ಸ್ವಾಯತ್ತ ಸಂಸ್ಥೆ, ವಕ್ಫ್ ಸರ್ಕಾರದ ಅಂಗಸಂಸ್ಥೆ ಅಲ್ಲ, ಸ್ವಾಯತ್ತ ಸಂಸ್ಥೆ, ಅದಕ್ಕೆ ಒಂದು ವ್ಯಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕಿತ್ತು. 92% ವೋಟ್ ಅನ್ನ ಈ ಕರ್ನಾಟಕದ 55 ಲಕ್ಷ ಮುಸಲ್ಮಾನರು ಇದಾರಲ್ಲ ಅವರ ಋಣವನ್ನು ತೀರಿಸಬೇಕಿತ್ತು ಆ ಮಾರ್ಗದಲ್ಲಿ. ಆದ್ರೆ ಈ ಅಯೋಗ್ಯ ಸರ್ಕಾರದವರು ಮಾಡಿದ್ದೇನು ಅಂತಂದ್ರೆ, ಡಿಸಿಗೆ ನೋಟಿಸ್ ಮಾಡ್ತಾರೆ, ನೀವು ವಕ್ಫ್ ಆಸ್ತಿಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ಏನು ಹೊಂದಿರಲ್ಲ ಆ ನೋಟಿಸ್ ಕೂಡ ಹಿಂಪಡೀರಿ ಅಂತ. ನಾನು ಒಂದೇ ಮಾತು ಕೇಳ್ತೀನಿ, ಯಾರ ಅಪ್ಪನ ಮನೆ ಆಸ್ತಿ ಅಂತ ನೀವು ಆರ್ಡರ್ ಮಾಡ್ತೀರಿ ವಾಪಸ್ ತಗೊಳ್ಳೋದಕ್ಕೆ? ಆಸ್ತಿ ಅದು. ನೀವು ನಾಟಕ ಮಾಡಿ ಮುಸಲ್ಮಾನರನ್ನು ಓಲೈಸೋದಕ್ಕೆ ಹೋಗಿ ಅವ್ರು ಪರವಾಗಿದ್ದೀವಿ ಅಂತ ಹೇಳಿ ಕೋಮುಗಳನ್ನು ಪ್ರಚೋದಿಸಿ ಇಲ್ಲಿ ಕಡ್ಕೊಳ್ಳೋದಲ್ಲಿ 70 ಮುಸಲ್ಮಾನರು ಅಮಾಯಕ ಮುಸಲ್ಮಾನರ ಕುಟುಂಬದ ಮೇಲೆ ದಾಳಿ ನಡೆಸ್ತೀರಾ. ರಕ್ಷಣೆ ಮಾಡಕ್ಕೆ ನಿಮಗೆ ತಾಕತ್ತಿಲ್ಲ. ನಿಮ್ಮ ಮೇಲೆ ದಾಳಿ ಮಾಡಿ ಮುಸಲ್ಮಾನ ಸಮುದಾಯದ ಕುಟುಂಬಗಳ ಮೇಲೆ ದಾಳಿ ಮಾಡಿದಂತಹ ಕ್ರಿಮಿಗಳಿದಾರಲ್ಲ ಅವ್ರ ಮೇಲೆ ಒಂದೇ FIR ಹಾಕೋದಕ್ಕೆ ನೀವು ದಮ್ಮಿಲ್ಲ ಸಿದ್ದರಾಮಯ್ಯನವರೇ. ಮತ್ತೆ ಮಾತಾಡ್ತೀರ ನಾನು ಮುಸಲ್ಮಾನರ ಪರವಾಗಿದ್ದೀನಿ ಅಂತ. ಏನಾದ್ರೆ ಬಂದು ಬಿರಿಯಾನಿ ತಿನ್ನಕ ನಕ್ಕೆ ಆಗಲ್ಲ. ಒಂದು FIR ಮಾಡಲಿಲ್ಲ. ಯಾವ ಬಸವನಗೌಡ ಪಾಟೀಲ್ ಎತ್ತ ಮುಸಲ್ಮಾನ ಸಮುದಾಯದ ಹೆಣ್ಣು ಬಗ್ಗೆ ಕೆಟ್ಟದಾಗ ಮಾತಾಡದ ಆಮೇಲೆ ಒಂದು FIR ಹಾಕಿಲ್ಲ. ಯಾವ ಸಿಟಿ ರವಿ ಮಾತಾಡದ ಮುಸಲ್ಮಾನರಿಗೆ ಅವನ ಮೇಲೆ FIR ಹಾಕಿಲ್ಲ.
ಯಾವ ಕಲ್ಲಡ್ಕ ಪ್ರಭಾಕರ್ ಮುಸಲ್ಮಾನ ಹೆಣ್ಮಕ್ಳ ಬಗ್ಗೆ ಕೆಡದ ಮಾತಾಡ್ದ, ಅವನ ಮೇಲೆ FIR ಸರ್ಕಾರದ ಪ್ರೈವೇಟ್ ಕೊಟ್ಟಿದ್ದು. ಈ ಸರ್ಕಾರದ ತಾಕತ್ ಎಂತದ್ದು ಅಂತಂದ್ರೆ, ಪ್ಯಾಲೆಸ್ತೈನ್ ಪರವಾಗಿ ನನ್ನೊಂದು ವಾಟ್ಸಪ್ ಇಟ್ಟಿದ್ದೀನಿ ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್ ಅರೆಸ್ಟ್ ಮಾಡ್ತಾರೆ, ಹೆಣ್ಮಕ್ಳ ಬಗ್ಗೆ ಕೆಟ್ಟ ಅರೆಸ್ಟ್ ಮಾಡಲ್ಲ. ಈ ದಮ್ಮು ತಾಕತ್ ಕಳ್ಕೊಂಡ್ರವ್ರನ್ನ ನಂಬ್ಕೊಂಡ್ರಾಗಲ್ಲ. ನಮ್ಗೆ ಹಕ್ಕು ಅಧಿಕಾರ ಆಸ್ತಿ ಬೇಕು, ನಮಗೆ ಹಕ್ಕು ಅಧಿಕಾರ ಜೊತೆಲಿ ವಿದ್ಯೆ ಬೇಕು, ನಮಗೆ ಹಕ್ಕು ಅಧಿಕಾರ ಜೊತೆಲಿ ಉದ್ಯೋಗ ಬೇಕು, ನಮಗೆ ಹಕ್ಕು ಅಧಿಕಾರ ಜೊತೆಲಿ ಈ ನೆಲದ ಒಡೆತನ ಬೇಕು, ಹಕ್ಕು ಅಧಿಕಾರದ ಜೊತೆಯಲ್ಲಿ ಸಮಬಾಳು ಬೇಕು, ಸಮಾನವಾದಂತ ಅವಕಾಶ ಬೇಕು, ಸಮಾನವಾದಂತ ಗೌರವ ಮರ್ಯಾದೆ ಕೂಡ ಬೇಕು ಅಂತ ಹೊರಟಿರುವಂತದ್ದು ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ. ಸೊ ಈ ಜಾಥಾಕ್ಕೆ ನಾನು ಮನವಿ ಮಾಡ್ತೀನಿ, ನನ್ನ ಭಾಷಣವನ್ನು ಮುಗಿಸೋದಕ್ಕೆ ಮುಂಚೆ ಒಂದೆರಡು ಸಲ ಹಾಡು ಹೇಳ್ತಾ ಇರ್ತೀನಿ. ನಿಮ್ಮೆಲ್ಲರಲ್ಲೂ ಕೂಡ ನನ್ನ ಮನವಿ, ನನ್ನ ರಿಕ್ವೆಸ್ಟ್ ಇದೆ, ಈ ಚಲೋ ಜಾಥಾಗೆ ನೀವೆಲ್ಲರೂ ಬೆಂಬಲ ಕೊಡ್ಬೇಕು. ನಮಗೆ ಎಂಥ ಬೆಂಬಲ ಕೊಡಬೇಕು? ನೀವು ನಮ್ಮ ಈ ಉದ್ದೇಶಗಳನ್ನ ನಿಮ್ಮ ಸೋಷಿಯಲ್ ಮೀಡಿಯಾ, ಇಲ್ಲಿ ಫೇಸ್ಬುಕ್, ಟ್ವಿಟ್ಟರ್, ಇದು ಇನ್ಸ್ಟಾಗ್ರಾಮ್ ಬಳಸೋರು ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ನೀವಿಷ್ಟು ಜನ ಮನಸ್ಸು ಮಾಡಿದ್ರೆ ಈ ಕರ್ನಾಟಕ ಮನೆಯಲ್ಲಿ ಉದ್ದೇಶ ತಲುಪಿಸಬಹುದು. ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಈ ಹೋರಾಟದ ಉದ್ದೇಶವನ್ನ ಟೈಪ್ ಮಾಡಿ 4 ಸಾಲ ಬರೆಯಕ್ ಚೆನ್ನಾಗಿ ಬರಲ್ವಾ? ಮಾತಾಡಿ. ನಾವು ಈ ಕಾರಣಕ್ಕೋಸ್ಕರ ಸುವರ್ಣಸೌಧಕ್ಕೆ ಸಿದ್ದರಾಮಯ್ಯವ್ರನ್ನ ಎದುರುಗೊಳ್ಳಕ್ ಹೋಗ್ತಾ ಇದೀವಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳು ಬರೀಬೇಕು, ಹೇಳ್ತೀರಾ? ನಾಳೆಯಿಂದನೇ ಬರೀಬೇಕು, ವಿಡಿಯೋ ಮಾತಾಡ್ಬೇಕು, ವಿಡಿಯೋಗಳಾಗಬೇಕು. ಓಕೆನಾ? 1. 2, ನಿಮ್ಮ ಶ್ರಮ ಏನು? ನಿಮ್ಮ ಬಂಧು ಬಳಗ, ಸ್ನೇಹಿತರು, ವಿದೇಶಿಗಳು, ಗೊತ್ತಿರೋ ಪರಿಚಯ ಎಲ್ಲೆಲ್ಲ ಇದಾರಲ್ಲ, ಜಾಥಾ ಎಲ್ಲೆಲ್ಲ ಹೋಗುತ್ತೆ ಅಂತ ನಿಮ್ಗೆ ರೂಟ್ ಗೊತ್ತಲ್ಲ, ಅಲ್ಲೆಲ್ಲ ಕೂಡ ನಮ್ಮ ಜೊತೆ ಭಾಗವಹಿಸೋದಕ್ಕೆ ಅವ್ರಿಗೆ ಹೇಳ್ತೀರಾ? ಕೊನೆ 16ನೇ ತಾರೀಕು ನಿಮ್ಗೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಜನ ಬೆಳಗಾವಿ ಬರಬೇಕು. ಸರ್ಕಾರ ಕೇಳ್ಕೆ ಬರ್ತೀರಾ? ಓಕೆ. ಇದೆಲ್ಲ ಆದ್ಮೇಲೆ ನಾವು ತಿರುಪತಿಗೋ, ಧರ್ಮಸ್ಥಳಕ್ಕೋ, ಮಂತ್ರಾಲಯಕ್ಕೋ ಹೋಗ್ಬೇಕು ಅಂದ್ರೆ ಬಸ್ ಚಾರ್ಜ್ ನಮ್ದೇನಾ? ಊಟ ತಿಂಡಿ ನಮ್ದೇನಾ? ನಮ್ ಖರ್ಚು ನಾವ್ ಇಟ್ಕೊಂಡು ಹೋಗಿ ಅಲ್ಲಿ ಬಳಸ್ಕೊಂಡು ಒಳ್ಳೆ ಮಾಡಪ್ಪ ಅಂತ ಬರ್ತೀವ? ದೇವ್ರು ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಬರೋದು, ನಮ್ ಖರ್ಚು ಇಟ್ಕೊಂಡು. ಯಾರೇನ್ ಬಿಟ್ಟಿಕೋ ನಮ್ಗೆ. ಹಾಗೆ ಈಗ ಜಾಥಾ ಹೋಗ್ತಾ ಇದೀವಿ, ಯಾಕೆ? ನಮ್ಗೆ ಒಳ್ಳೇದಾಗ್ಬೇಕು ಅಂತ. ಇದು ಒಂದ್ ರೀತಿ ಯಾತ್ರೆನೆ, ಜನರ ಪರವಾಗಿ ಹೋಗೋದು ಕೂಡ ದೇವ್ರ ಸೇವೆ. ಹಾಗೆ ಹೋಗುವಾಗ ನಾವು ನಮ್ಮ ಬಸ್ ಚಾರ್ಜ್ ದುಡ್ಡು ಬೇಕಾ? ಇದಕ್ಕೆ ಡೀಸೆಲ್ ಹಾಕ್ಬೇಕಾ? ಊಟ ಮಾಡ್ಬೇಕಾ? ಮೈಕ್ ಬಾಡಿಗೆ ಬರ್ಬೇಕಾ? ಊರಿಗೆ ಹೋದ್ಮೇಲೆ ವಾಪಸ್ಸು ಇನ್ನು ಬೇರೆ ಬೇರೆ ಬ್ಯಾನ್ ತಗೋಬೇಕಾ? ಅದಕ್ಕೆಲ್ಲ ದುಡ್ಡು ಬೇಕಾ? ಕೊಡೋದು ಅದನ್ನೆಲ್ಲ ಯಾರು ಕೊಡೋದು? ಜೋಡಿ ಯಾರು? ಯಾರು ಮತ್ ಕೊಡಿ. ಈಗ ನಮ್ಮ ಸ್ನೇಹಿತರು ನಿಮ್ಮ ಹತ್ರ ಬರ್ತಾರೆ, ₹1 ಕೊಡಿ, 1 ಲಕ್ಷ ಕೊಡ್ತೀರಾ? ಕೊಡಿ. ನೀವೆಷ್ಟು ಕೊಟ್ಟರು ಬೇಡ ಅನ್ನಲ್ಲ. ಯಾಕೆ ಗೊತ್ತಾ? ನಿಮ್ಮ ದುಡ್ಡು ಮುಖ್ಯ ಅಂತ ಅಲ್ಲ, ನಾವ್ ಈ ಜಾಥಾ ಬೇಕಿರೋಷ್ಟು ದುಡ್ಡು ಹೊಂಚ್ಕೊಂಡಿದೀವಿ, ಅದನ್ನು ದಾನನೇ ಜನರೇ ಕೊಡೋದು. ನಿಮ್ಮರ ಯಾಕೆ ದುಡ್ಡು ಕೇಳ್ತಾ ಇದ್ದೀವಿ ಅಂತಂದ್ರೆ, ನೀವಿವತ್ತು ನನ್ನ ಮಾತನ್ನ ಕೇಳಿ ₹1 ಕೊಟ್ರೆ ನಿಮ್ಗೆ ಈ ಪಕ್ಷ ನೀವು ಇನ್ವಾಲ್ವ್ಮೆಂಟ್ ಸಿಕ್ತು ನನಗೆ. ಮತ್ತೆ ನಿಮ್ಗೆ ಅನ್ಸುತ್ತೆ ಈ ಜಾಥಾ ನೀವು ₹10 ಕೊಟ್ಟಾದ್ಮೇಲೆ ನಿಮ್ಗೆ ಅನ್ಸುತ್ತೆ ಇವರು ಕೇಳ್ತಾ ಇರುವಂತ ಆಗ್ರಹ ಇದೆಯಲ್ಲ ಅದರ ಪಾಲುದಾರ ನಾನು ಅಂತ. ಸರ್ಕಾರ ನಾಳೆ ದಿವಸ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ನಿಮ್ಗೆ ಅನಿಸ್ಬೇಕು ಏನ್ ಇವ್ರು ಹೋರಾಟ ಮಾಡ್ಕೊಳ್ಸೋದು ಅಂತ ಅಲ್ಲ, ನಾನು ₹10 ಕೊಟ್ಟು ಆ ರೇಟನ್ನ ತಗೊಂಡೆ ಅಂತ ನಿಮ್ಗೆ ಅನಿಸ್ಬೇಕು. ಸ್ವಾಭಿಮಾನದ ಗೆಲ್ಲಬಹುದು, ಯಾವುದೇ ಒಂದು ಗೆಲುವು ಭಿಕ್ಷೆ ಆಗ್ಬಾರ್ದು, ಸ್ವಾಭಿಮಾನ ಇರ್ಬೇಕು. ಆ ಸ್ವಾಭಿಮಾನದ ಗೆಲುವು ನಿಮ್ದು ಆಗಬೇಕು ಅಂತಂದ್ರೆ ನೀವೀಗ ನಿಮ್ಮ ಕೈಲಾದಷ್ಟು ದುಡ್ಡನ್ನ ನನ್ನ ಸ್ನೇಹಿತರು ಬರ್ತಾರೆ ಅಲ್ವಾ? ನೀವು ಮನೆಗೆ ಹೋಗುವಾಗ ಬೀಡಿ ಸೇದಕ್ಕೆ ಕಾಸು ಇಟ್ಕೊಂಡಿದ್ರೋ, ಟೀ ಕುಡಿಯಕ್ಕೆ ಕಾಸು ಇಟ್ಕೊಂಡಿದ್ರೋ, ಊಟ ಮಾಡಕ್ಕೆ ಇಟ್ಕೊಂಡಿದ್ರೋ, ಏರಿಗೆ ಇಟ್ಕೊಂಡಿದ್ರೋ ಗೊತ್ತಿಲ್ಲ. ಇವತ್ತು ನೀವು ಉಪವಾಸ ಇದ್ರೆ ಚಿಂತೆ ಇಲ್ಲ, ನಮಗೆ ಕಾಸು ಕೊಡ್ತೀರಾ? ಥ್ಯಾಂಕ್ ಯು. ಎಷ್ಟು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ನಮ್ಮನ್ನ ನಮಸ್ಕಾರ ಮಾಡೋರು ಯಾರನ್ನೂ ನೋಡ್ಲಿಲ್ಲ ನಾನು. ನಾವು ನಿಮ್ ಪರವಾಗಿ ಹೋರಾಟ ಮಾಡಿದ್ರೆ ದುಡ್ಡು ಕೊಡಕ್ ರೆಡಿದಾರೆ ಜನ. ನಾವೇ ಬರ್ತಾ ಇಲ್ಲ, ನಾಚಿಕೆ ಬಿಡ್ತಾ ಇದೀವಿ ಹೆಂಗಪ್ಪ ಕೇಳೋದು ಅಲ್ವಾ? ಆದ್ರೆ ಈಗ ನಾಚಿಕೆ ಬಿಟ್ಟು ಕೇಳ್ದೆ. ಯಾಕೆ? ಯಾರು ನಾಚಿಕೆ? ಯಾರ ಹತ್ರ ಕೇಳ್ತಾ? ಅಣ್ಣ ತಮ್ಮದ್ರ ಹತ್ರ ಕೇಳ್ತಾ ಇದೀನಿ, ಯಾವ ಕಂಡ ಹತ್ರ ಕೇಳ್ತಾ ಇದೀನಿ ನಾನು. ಕತ್ತಲ ಜಾತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ, ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಹೊಂಗಿರಣ ಬೀರಿದ ಗುರುವೇ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಹೊಂಗಿರಣ ಬೀರಿದ ಗುರುವೇ ಅಂಬೇಡ್ಕರ,
ಸುರಿಸಿ ದುಡಿಯುವನ ನಾವು ಬೆವರ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ಕೇಳುವೆವು. ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. ಸಾಗರ ಸಾಗರ ಮುತ್ತುಗಳಿವೆ ಪರ್ವತ ಪರ್ವತ ವಜ್ರಗಳು. ಸಾಗರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವತ ವಜ್ರಗಳು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವತ ವಜ್ರಗಳು. ಸಾಗರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವತ ವಜ್ರಗಳು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವತ ವಜ್ರಗಳು. ಈ ಸಂಪದಲ್ಲ ನಮ್ಮದೇ ಖಜಾನೆಯನ್ನ ಕೇಳುವೆವು. ಈ ಸಂಪತ್ತೆಲ್ಲ ನಮ್ಮದೇ ಇಡೀ ಖಜಾನೆಯನ್ನೇ ಕೇಳುವೆವು. ಬೆವರು ಸುರಿಸಿ ದುಡಿಯುವನ. ಬೆವರು ಸುರಿಸಿ ದುಡಿಯುವನ ಬೆವರಿನನ್ನು ಕೇಳುವು. ನಾವು ಬೆವರನ್ನು ಸುರಿಸಿ ದುಡಿಯುವನ ನಾವು ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ಬೆವರನ್ನು ಸುರಿಸಿ ದುಡಿಯುವನ. ಕಟ್ಟುತ್ತೇವನವು 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 ಕಡೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಡೆ ಕಟ್ಟುತ್ತೇವ. ನಾವು ಕನಸ ಕಟ್ಟುತ್ತೇವ. ನಾವು ಮನಸ ಕಟ್ಟುತ್ತೇವ. ಕನಸ ಕಟ್ಟುತ್ತೇವ. ನಾವು ಮನಸ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ನಾಡ ಕಟ್ಟುತ್ತೇವ. ಗೋಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಗೋವಿಲ್ಲದ ಗೊಂದಿಲ್ಲ ನಾಡ ಕಟ್ಟುತ್ತೇವ. ನೂರು ಕನಸಿನ ಕೋಟಿ ಮನಸ್ಸಿನ ನಾಡ ಬರೆಯುತ್ತೇವ. ಎಲ್ಲದ ಹಾಡ ಬರೆಯುತ್ತ ಹಾಡ ಬರೆಯುತ್ತೇವ. ಎಲ್ಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ. ಕಟ್ಟೆ ಕಟ್ಟುತ್ತೇವ. ಒಡ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಮನಸ್ಸ ಕಟ್ಟುತ್ತೇವ. ನಾವು ಮನಸ್ಸ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ. ನಾಡ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲ ನಾಡ ಕಟ್ಟುತ್ತೇವ. ನಾಡ ಕಟ್ಟುತ್ತೇವ. ಕುಲವನ್ನದ ಹಾಡ ಬರೆಯುತ್ತೇವ. ಇನ್ನೆಲ್ಲದ ಹಾಡ ಬರೆಯುತ್ತೇವ. ಹಾಡ ಬರೆಯುತ್ತೇವ. ಇನ್ನೆಲ್ಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ. ನಾವು ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟುತ್ತೇವ. ನಾವು ಮನಸ್ಸ ಕಟ್ಟುತ್ತೇವ. ನಾವು ಮನಸ್ಸ ಕಟ್ಟುತ್ತೇವ. ಕಾಂತಿ ಜ್ಯೋತಿಯ ಹೊತ್ತು ಮುಳ್ಳ ತುಳಿಯುತ್ತೇವ. ಕ್ರಾಂತಿ ಜ್ಯೋತಿಯ ಕುಂಡ ಹೊತ್ತು ನಾವು ಮುಳ್ಳು ತುಳಿಯುತ್ತೇವ. ಜ್ಯೋತಿಯ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ನಮ್ಮ ರಕ್ತಗಾಲಿನ ಹಾಡ ಬರೆಯುತ್ತೇವ. ಇದೆಲ್ಲ ಹಾಡ ಬರೆಯುತ್ತೇವ. 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 ಜಯ
ಎಲ್ಲರಿಗೂ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಈ ಜಾಥಾದ ಸಂಚಾಲಕರು ಅಂತ BR ಭಾಸ್ಕರ್ ಪ್ರಸಾದ್ ಅವರಿಗೆ ನಾನೆಲ್ಲರಿಗೂ ಸಮಯದ ಅಭಾವ ಇರುವುದರಿಂದ ಈ ಒಂದು ಪಕ್ಷ ಶಿಸ್ತಿನ ಪಕ್ಷ ಆಗಿರುವುದರಿಂದ ನಾನೆಲ್ಲರಿಗೂ ಒಂದೇ ಮಾತಿನಲ್ಲಿ ಈ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿಸಿದ ಎಲ್ಲ ಒಡನಾಡಿಗಳಿಗೂ ಹಾಗೂ ರಾಜ್ಯ ನಾಯಕರಿಗೂ, ಜಿಲ್ಲಾ ನಾಯಕರಿಗೂ, ವಿಧಾನಸಭಾ ಕ್ಷೇತ್ರದ ನಾಯಕರಿಗೂ, ಬಂದಂತಹ ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ತಾಯಂದಿರಿಗೂ, ಅಣ್ಣ ತಮ್ಮಂದಿರಿಗೂ ಹಾಗೂ ಆರಕ್ಷಕ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು.